ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಶಿಕ್ಷಣ ಅನ್ನೋದು ಎಲ್ಲರ ಮೂಲಭೂತ ಹಕ್ಕು. ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ, ಸರ್ಕಾರಿ ಶಾಲೆ ಉಳಿಸಿ ಅಂತ ಹೇಳ್ತಾರೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿದ್ರೂ ಕೂಡ ಶಿಕ್ಷಕರ ಕೊರತೆ ಎದುರಾಗ್ತಾ ಇದೆ. ಎಷ್ಟೋ ಶಾಲೆಗಳಲ್ಲಿ ಏಕ ಶಿಕ್ಷಕರಿದ್ದಾರೆ. ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಶಿಕ್ಷಕರ ಮೇಲೆ ಯಾವ ರೀತಿ ಒತ್ತಡವಾಗುತ್ತೆ, ಈ ಬಗ್ಗೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ಏಕ ಉಪಾಧ್ಯಾಯ ಶಾಲೆಗಳ ದುಸ್ಥಿತಿ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಏಕ ಶಿಕ್ಷಕ ಶಾಲೆಗಳು. ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಜೊತೆಗೆ ಎಲ್ಲವನ್ನೂ ಒಬ್ಬರೇ ಹ್ಯಾಂಡಲ್ ಮಾಡಬೇಕು ಅಂದರೆ ಇದು ಶಿಕ್ಷಕರಿಗೂ ಕೂಡ ಸಾಕಷ್ಟು ಹೊರೆಯಾಗ್ತಾ ಇದೆ. ಇದರಿಂದ ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಏಕ ಉಪಾಧ್ಯಾಯ ಶಾಲೆಗಳು. 6,675 ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಹಾಗಾದ್ರೆ ಮಕ್ಕಳ ಭವಿಷ್ಯದ ಕತೆ ಏನು? 188 ಸರ್ಕಾರಿ ಶಾಲೆಗಳಲ್ಲಿ ಶೂನ್ಯ ದಾಖಲಾತಿಯ ಸಂಕಷ್ಟ ಎದುರಾಗ್ತಾ ಇದೆ. ಅಂದ್ರೆ ಯಾರು ಕೂಡ ಈ ವರ್ಷದಲ್ಲಿ ಅಡ್ಮಿಷನ್ ಆಗಿಲ್ಲ. ಎಲ್ಲಾ ಮಕ್ಕಳನ್ನ ಒಂದೇ ಕಡೆ ಸೇರಿಸಿ ಪಾಠವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ 1ರಿಂದ 5ನೇ ಕ್ಲಾಸ್ ಮಕ್ಕಳನ್ನ ಎಲ್ಲರನ್ನೂ ಕೂಡ ಒಟ್ಟಿಗೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಕೂರಿಸ್ಕೊಂಡು ಪಾಠವನ್ನ ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ಕಲಿಕೆಯ ಗುಣಮಟ್ಟದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಒಬ್ಬ ಶಿಕ್ಷಕನಿಗೆ ಎಲ್ಲಾ ತರಗತಿಗಳ ನಿರ್ವಹಣೆ ಅಸಾಧ್ಯವಾಗ್ತಾ ಇದೆ. ಅವರು ಕೂಡ ಮನುಷ್ಯರೇ, ಎಲ್ಲವನ್ನೂ ಒಬ್ಬರೇ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಹೇಗೆ? ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟದ ಮೇಲ್ವಿಚಾರಣೆಯನ್ನು ಕೂಡ ಅವರೇ ಮಾಡಬೇಕಾಗುತ್ತೆ. ಎಷ್ಟು ಮೊಟ್ಟೆ ಬಂತು, ಎಷ್ಟು ದಿನಸಿ ಬಂತು, ಎಲ್ಲವನ್ನ ಮಾಡಬೇಕು. ಜೊತೆಗೆ ಈ ಗಣತಿ ಕಾರ್ಯ ಆಗಿರ್ಬೋದು, ಸೆನ್ಸಸ್, ಇದಕ್ಕೆಲ್ಲ ಕೂಡ ಶಿಕ್ಷಕರನ್ನ ಬಳಸ್ತಾರೆ. ಹೀಗಾಗಿ ಮಲ್ಟಿ ಟಾಸ್ಕಿಂಗ್ ಎಷ್ಟು ಹೊರೆಯಾಗ್ತಾ ಇದೆ. ಖಾಸಗಿ ಶಾಲಾ ಲಾಬಿಗೆ ಸರ್ಕಾರ ಮಣಿತಾ ಇದೆಯಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಸರ್ಕಾರಿ ಶಾಲೆಗಳಿಗೆ ಉನ್ನತಿ ಹಾಗೂ ಮೇಂಟೆನೆನ್ಸ್ ಬೇಡವಾ ಎನ್ನುವಂತಹ ಪ್ರಶ್ನೆಗಳು. ಯಾಕಂದ್ರೆ ನಾವೇ ಸಾಕಷ್ಟು ಬಾರಿ ನ್ಯೂಸ್ಗಳಲ್ಲಿ, ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ನಾವೇ ಕೂಡ ಓದಿದ್ದೀವಿ. ಅಂದ್ರೆ ಮಳೆ ಬಂದಾಗ ಮೇಲ್ಛಾವಣಿ ಸೋರ್ತಾ ಇರುತ್ತೆ, ಯಾವಾಗ ಛಾವಣಿ ಕುಸಿದು ಬೀಳುತ್ತೋ ಎನ್ನುವಂತಹ ಪರಿಸ್ಥಿತಿ. ಜೀವ ಭಯದಲ್ಲೇ ಮಕ್ಕಳನ್ನ ಶಾಲೆಗೆ ಪೋಷಕರು ಕಳಿಸ್ತಾ ಇರ್ತಾರೆ. ಅಥವಾ ಎಲ್ಲೋ ಒಂದ್ ಕಡೆ ಹಾವು ಬಂದು ನುಗ್ಗುತ್ತೆ, ಅಲ್ಲಿರುವಂತಹ ದಾದಿಯರು ಮಕ್ಕಳನ್ನ ರಕ್ಷಣೆ ಮಾಡಿದ್ರು ಎನ್ನುವಂಥ ನ್ಯೂಸ್ಗಳನ್ನ ನಾವೇ ಓದ್ತಾ ಇರ್ತೀವಿ. ಜೊತೆಗೆ ಮಳೆಗಾಲದಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇರುತ್ತೆ. ಆದ್ರೆ ಯಾಕೆ ಸರ್ಕಾರ ಇತ್ತ ಕಡೆ ಗಮನವನ್ನ ವಹಿಸ್ತಾ ಇಲ್ಲ? ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ, ಹೀಗಾಗಿ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಕಳಿಸಿ, ಅಲ್ಲಿ ನಾವು ಮೊಟ್ಟೆ ಕೊಡ್ತೀವಿ, ಬಿಸಿಯೂಟ ಕೊಡ್ತೀವಿ ಅಂತ ಏನೇನೋ ಹೇಳ್ತಾರೆ. ಆದರೆ ಮಕ್ಕಳಿಗೆ ಬೇಕಾಗಿರೋದು ಶಿಕ್ಷಣ. ಆ ಶಿಕ್ಷಣವೇ ಅವರಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಅದು ಕೂಡ ಈಗ ಸ್ಪರ್ಧಾತ್ಮಕ ಪ್ರಪಂಚ. ನಮ್ಮ ಮಕ್ಕಳು ಮುಂದೆ ಬರಬೇಕು, ಅಥವಾ ನಮ್ಮ ಮಕ್ಕಳು ಎಲ್ಲರಿಗಿಂತ ಹೆಚ್ಚಿನ ನಾಲೆಡ್ಜ್ ಪಡಿಬೇಕು, ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು ಅನ್ನೋದು ಎಲ್ಲ ಪೋಷಕರ ಆಸೆ. ಆದರೆ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳ ಭವಿಷ್ಯದ ಕಥೆ ಏನು? ಇವರಿಗೂ ಕೂಡ ನಾವು ಎಲ್ಲರ ಜೊತೆ ಮುಂದೆ ಕಾಂಪೀಟ್ ಮಾಡಬೇಕು ಎನ್ನುವಂತಹ ಆಸೆ ಇರುತ್ತೆ, ಕಾಂಪೀಟ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಆದರೆ ಈ ರೀತಿ ಎಲ್ಲ ಮಕ್ಕಳನ್ನ ಒಂದೇ ಕಡೆ ಗುಡ್ಡೆ ಹಾಕಿ ಪಾಠ ಮಾಡ್ತಾರೆ ಅಂದರೆ ಅವರ ಭವಿಷ್ಯದ ಕಥೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ರಾಜ್ಯದಲ್ಲಿ ಸುಮಾರು 49,000 ಸರ್ಕಾರಿ ಶಾಲೆಗಳಿವೆ. ಇದರಲ್ಲಿ 188 ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ವರದಿಯಾಗಿದೆ. ಹಾಸನದಲ್ಲೇ ಏಕ ಶಿಕ್ಷಕ ಶಾಲೆಗಳ ಸಂಖ್ಯೆ ಹೆಚ್ಚಾಗಿದೆ. ಇನ್ನು 2ನೇ ಸ್ಥಾನದಲ್ಲಿ ತುಮಕೂರು ಇರುವಂಥದ್ದು. ಶೈಕ್ಷಣಿಕ ವರ್ಷದಲ್ಲಿ 51,000 ಅತಿಥಿ ಶಿಕ್ಷಕರ ನೇಮಕವಾಗಿದೆ. ಇನ್ನು ಏಕ ಉಪಾಧ್ಯಾಯ ಶಾಲೆಗಳ ಪಟ್ಟಿಯನ್ನ ನೋಡ್ತಾ ಹೋಗೋದಾದ್ರೆ ಹಾಸನದಲ್ಲಿ 586 ಶಾಲೆಗಳಿವೆ. ಇದರಲ್ಲಿ ಒಬ್ಬರೇ ಟೀಚರ್ ಇದ್ದಾರೆ. 586 ಶಾಲೆಗಳಲ್ಲೂ ಕೂಡ ಏಕ ಶಿಕ್ಷಕ ಪದ್ಧತಿ ಇದೆ. ತುಮಕೂರಲ್ಲಿ 426 ಏಕ ಶಿಕ್ಷಕ ಶಾಲೆಗಳಿವೆ. ಹಾಸನಕ್ಕೆ ಫಸ್ಟ್ ಪ್ಲೇಸ್ ಇರುವಂಥದ್ದು. ಇನ್ನು ತುಮಕೂರು ಜಿಲ್ಲೆಯಲ್ಲಿ 426 ಏಕ ಶಿಕ್ಷಕ ಶಾಲೆ ಇದೆ. ಇನ್ನು ಕೋಲಾರ ಜಿಲ್ಲೆಯಾದ್ಯಂತ 347 ಏಕ ಶಿಕ್ಷಕ ಶಾಲೆ ಇದೆ. ಹಾಸನಕ್ಕೆ ನಂಬರ್ 1 ಸ್ಥಾನ ಇರುವಂಥದ್ದು. ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 334 ಏಕ ಶಿಕ್ಷಕ ಶಾಲೆ ಇದೆ. ಹೀಗಾದರೆ ಮಕ್ಕಳ ಭವಿಷ್ಯದ ಕತೆ ಏನು? ಧಾರವಾಡದಲ್ಲಿ 26, ಧಾರವಾಡ ಜಿಲ್ಲೆಯಾದ್ಯಂತ 26 ಏಕ ಶಿಕ್ಷಕ ಶಾಲೆ ಇದೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಕಂಪ್ಯಾರಿಟಿವ್ಲಿ ಹಾಸನಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. 39 ಶಾಲೆಗಳಲ್ಲಿ ಏಕ ಶಿಕ್ಷಕರಿದ್ದಾರೆ. ಹಾಗೆ ವಿಜಯನಗರದಲ್ಲೂ ಕೂಡ 45 ಶಾಲೆಗಳಿವೆ, ಇಲ್ಲಿ ಏಕ ಶಿಕ್ಷಕರಿದ್ದಾರೆ. ಹಾಗೆ ಗದಗದಲ್ಲಿ 46 ಶಾಲೆಗಳಲ್ಲಿ ಏಕ ಶಿಕ್ಷಕರು ಇರುವಂಥದ್ದು. ಅಂದರೆ ಇದು ಯಾವ ರೀತಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗತ್ತೆ. ಗದಗದಲ್ಲಿ 46, ಗದಗ ಜಿಲ್ಲೆಯಾದ್ಯಂತ 46 ಶಾಲೆಗಳಲ್ಲಿ ಏಕ ಶಿಕ್ಷಕರಿದ್ದಾರೆ. ಹಾಗೆ
ಶೂನ್ಯ ದಾಖಲಾತಿಯ ವಿವರವನ್ನ ನೋಡ್ತಾ ಹೋಗೋದಾದ್ರೆ ಈ ವರ್ಷ ಅಡ್ಮಿಷನ್ ರೇಟ್ನ ನಾವು ನೋಡ್ತಾ ಹೋಗೋದಾದ್ರೆ ತುಮಕೂರು ಜಿಲ್ಲೆಯ 45 ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ವರದಿಯಾಗಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ 21 ಶಾಲೆಗಳಲ್ಲಿ 0 ಅಡ್ಮಿಷನ್ಸ್ ಈ ವರ್ಷ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ 21 ಶಾಲೆಗಳು, ಹಾಗೆ ಕೋಲಾರ ಜಿಲ್ಲೆಯಾದ್ಯಂತ 20 ಶಾಲೆಗಳು ಹಾಗೂ ಕೊಪ್ಪಳ ಜಿಲ್ಲೆಯಾದ್ಯಂತ 18 ಶಾಲೆಗಳಲ್ಲಿ ಈ ವರ್ಷದಲ್ಲಿ 0 ಅಡ್ಮಿಷನ್ಸ್ ಆಗಿರುವಂಥದ್ದು. ಬೀದರ್ನಲ್ಲಿ 17 ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ವರದಿಯಾಗಿದೆ. ಇದರಲ್ಲಿ 160 ಕಿರಿಯ ಪ್ರಾಥಮಿಕ ಶಾಲೆಗಳು, ಹಾಗೆಯೇ 25 ಹಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ 3 ಪ್ರೌಢ ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ವರದಿಯಾಗಿದೆ. 160 ಕಿರಿಯ ಪ್ರಾಥಮಿಕ ಶಾಲೆಗಳು, ಹಾಗೆ 25 ಹಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ 3 ಪ್ರೌಢ ಶಾಲೆಗಳಲ್ಲಿ ಶೂನ್ಯ ದಾಖಲಾತಿ ವರದಿ ಆಗ್ತಾ ಇದೆ. ಅಂದರೆ ಯಾವ ನಂಬಿಕೆ ಇಟ್ಟು ಪೋಷಕರು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು? ಇಲ್ಲಿ ಏಕ ಶಿಕ್ಷಕರು ಇದ್ದಾರೆ, ಎಲ್ಲವನ್ನೂ ಕೂಡ ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. 1ರಿಂದ 5ನೇ ತರಗತಿವರೆಗೂ ಕೂಡ ಅವರೇ ಎಲ್ಲ ಸಬ್ಜೆಕ್ಟ್ 6 ಸಬ್ಜೆಕ್ಟ್ನು ಅವರೇ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಒಂದೇ ದನ ತುಂಬ್ದಂಗೆ ಒಂದೇ ಕ್ಲಾಸ್ ರೂಮಲ್ಲಿ ತುಂಬಿಕೊಂಡು ಪಾಠವನ್ನು ಮಾಡ್ತಿದ್ದಾರೆ. ಅಂದರೆ ಯಾವ ಕಾರಣಕ್ಕಾಗಿ ಈ ಒಂದು ರೀಸನ್ಗೋಸ್ಕರ ನನ್ನ ಮಕ್ಕಳನ್ನು ನಾನು ಸರ್ಕಾರಿ ಶಾಲೆಗೆ ಸೇರಿಸ್ತೀನಿ ಅನ್ನೋದಕ್ಕೆ ಯಾವ ಕಾರಣ ಕೂಡ ಪೋಷಕರಲ್ಲಿ ಕಂಡು ಬರ್ತಾ ಇಲ್ಲ. ಹೀಗಾಗಿ 0 ಅಡ್ಮಿಷನ್ ರೇಟ್. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅನಂತರಾಮಯ್ಯ ಅವರಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ಜೊತೆ ಐಶ್ವರ್ಯ ಅವರಿದ್ದಾರೆ, ಇವರು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಸದಸ್ಯರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರು ಅಶ್ವಥಮ್ಮ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆ ರಾಜೇಶ್ ಭಟ್ ಅವರಿದ್ದಾರೆ, ಇವರು ಶಿಕ್ಷಣ ಉಳಿಸಿ ಸಮಿತಿಯ ಸದಸ್ಯರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇನ್ನು ಅನಂತ್ ಸರ್, ನಿಮ್ಮಿಂದ ಶುರು ಮಾಡೋದಾದರೆ, ನಾನು ಆಗಲೇ ಹೇಳ್ದ ಹಾಗೆ ಈಗ 1ರಿಂದ 5ನೇ ಕ್ಲಾಸ್ವರೆಗೂ ಒಬ್ಬರೇ ಟೀಚರು, ಅದು ಕೂಡ ಅವ್ರಿಗೆಲ್ಲ ಸಿಲೆಬಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಏನು 1ರಿಂದ 5ನೇ ಕ್ಲಾಸ್ ತನಕ ಏನು ಸೇಮ್ ಸಿಲೆಬಸ್ ಇರಲ್ಲ. ಅಂದರೂ ಕೂಡ ಅವ್ರನ್ನೆಲ್ಲ ಒಟ್ಟಿಗೆ ಗುಡ್ಡೆ ಹಾಕೊಂಡು ಪಾಠ ಮಾಡ್ತಿದ್ದಾರೆ. ಇದು ಮಕ್ಕಳ ಮೇಲೆ ಯಾವ ರೀತಿ, ಮಕ್ಕಳ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತ? ಖಂಡಿತ. ನೋಡಿ, ಇವಾಗ ನೀವು ಡೇಟಾಸ್ ಎಲ್ಲ ಹೇಳ್ತಾ ಇದ್ದಾಗ ನೋಡ್ತಿದ್ದೆ, ಎಲ್ಲ ಒಂದು ಕಡೆ ಗೌರ್ಮೆಂಟ್ ಸ್ಕೂಲ್ಗಳು ಸಿಂಗಲ್ ಟೀಚರ್ಸ್ ಇಂದ ನರಳ್ತಾ ಇರೋದು ಒಂದು ಪ್ರಾಬ್ಲಮ್. ಎರಡನೇದಾಗಿ 1 by 1 ಕ್ಲೋಸ್ ಆಗ್ತಾ ಇದ್ದಾವೆ ಎಷ್ಟೋ ಸ್ಕೂಲ್ಗಳು. ಒಂದು ಕಡೆ ಗೌರ್ಮೆಂಟ್ ಸ್ಕೂಲು ಕ್ಲೋಸ್ ಆಗ್ತಾ ಇದೆ, ಪ್ರೈವೇಟ್ ಸ್ಕೂಲ್ಗಳು ಬಿಲ್ಡ್ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಇದರಲ್ಲಿ ನಮಗೆ ಕಂಡು ಬರ್ತಿರೋದೇನಪ್ಪ ಅಂತಂದರೆ ಗೌರ್ಮೆಂಟು ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಕಾರಣ ಏನಂದರೆ ಶಿಕ್ಷಣ ಆಗಿರ್ಬೋದು, ಆಸ್ಪತ್ರೆ ಆಗಿರ್ಬೋದು, ಇನ್ನಿತರ ಇದೆಲ್ಲ ಏನಿದೆಯಲ್ಲ, ಇವೆಲ್ಲ ಬೇಸಿಕ್ ಫಂಡಮೆಂಟಲ್ ರೈಟ್ಸ್. ಇದು ಅಂದರೆ ಇದು ಸರ್ಕಾರದ ಮೂಲಭೂತ ಕರ್ತವ್ಯ. ಯಾಕೆಂದರೆ ತುಂಬ ಯಾರು ಬಡ ಜನರು ಇರ್ತಾರೆ ಅವ್ರು, ಅಂದರೆ ಅದೆಲ್ಲ ಕೊಡಬೇಕಾಗಿದ್ದು ಯಾವುದೇ ಗೌರ್ಮೆಂಟ್ ಇದ್ದರೆ ಅವ್ರ ಕರ್ತವ್ಯ. ಇಲ್ಲಿ ನೋಡಿ, ಒಬ್ಬ ಸಿಂಗಲ್ ಟೀಚರು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸಬೇಕು, ಅವ್ರಿಗೆ ಎಷ್ಟು ಟಫ್ ಇರುತ್ತೆ. 1 to 5 ಏನೋ ಓಕೆ, ಅವರು ಅದಕ್ಕೆ ಸಂಬಂಧಪಟ್ಟಿದ್ದು ಎಜುಕೇಷನ್ ಮಾಡಿರ್ತಾರೆ, ಹೆಂಗೋ ಮ್ಯಾನೇಜಬಲ್ ಅಂತ ಇಟ್ಕೊಳ್ಳಿ, ಏನೋ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ದಾರೆ, ಬಟ್ ಮಾಡ್ಕೊಂಡು ಹೋಗ್ತಲೇ ಇದ್ದಾರೆ. ಆದರೆ ಇನ್ನು ಹೈಸ್ಕೂಲ್ ಹಂತದಲ್ಲೂ ನೀವು ಕೆಲವೊಂದು ಡೇಟಾಸ್ ಹೇಳಿದ್ರಿ, ಹೈಸ್ಕೂಲಲ್ಲೂ ಕೂಡ ತುಂಬ ಸಿಂಗಲ್ ಟೀಚರ್ಸ್ ಇದ್ದಾರೆ ಅಂತ. ಅಲ್ಲಿ ಅಥೆಂಟಿಕಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಬ್ಬೊಬ್ರು ಟೀಚರ್ ಬೇಕೇ ಬೇಕು. ಯಾಕೆಂದರೆ ಆ ಸಬ್ಜೆಕ್ಟನ್ನ ಆ ಟೀಚರ್ ಆ ಎಜುಕೇಷನ್ ಪಡೆದಿರೋದು ಮಾಡಿದಾಗ್ಲೇ ಅದಕ್ಕೆ ಪರ್ಫೆಕ್ಟ್ ಆಗುತ್ತೆ. ಇನ್ನು ಹೆಂಗೆ ಮಾಡೋಕ್ಕಾಗುತ್ತೆ? ಮತ್ತು ನೋಡಿ, 2014 ಏನೋ ಲಾಸ್ಟ್ ನನಗೆ ಅನ್ಸಿದ ಮಟ್ಟಿಗೆ ಹೈಸ್ಕೂಲಲ್ಲಿ ರಿಕ್ವೈರ್ ಮಾಡಿರೋವಂಥದ್ದು ಟೀಚರ್ಸನ್ನು. ಅಲ್ಲಿಂದ ಇವಾಗ 2025 ಆಲ್ಮೋಸ್ಟ್ 10 years ಆಯಿತು, 10-11 ವರ್ಷ ಆಯಿತು. 10-11 ವರ್ಷದಿಂದ ಇವರು ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ಅಂದರೆ ಇಲ್ಲಿ ಹಿಂದೆ ಇದ್ದಿದ್ದು ಗೌರ್ಮೆಂಟೇನು ತಗೊಳ್ಳಿ, BJP ಇತ್ತು. ನಾವು ಯಾವುದೇ ಗೌರ್ಮೆಂಟ್ ಬಗ್ಗೆ ನಾವು ಹೇಳೋದು, ಕಾಂಗ್ರೆಸ್ ಯಾವುದಾದ್ರೂ ಇರಲಿ, ಇವರು ಟೀಚರ್ಸ್ ಅಪಾಯಿಂಟ್ ಮಾಡಿಲ್ಲ ಅಂದರೆ ಇಲ್ಲಿ ಎಷ್ಟು ನೆಗ್ಲಿಜೆನ್ಸಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ. ಅದರ ಜೊತೆಗೆ ಮತ್ತೊಂದೇನಪ್ಪ ಅಂದರೆ ಅವ್ರಿಗೆ ಅಡಿಷನಲ್ ಆಗಿ ಒಂದಷ್ಟು ವರ್ಕ್ಸ್ ಬೇರೆ ಕೊಡುವಂಥದ್ದು. ಇನ್ನು ಎಲ್ಲಿಂದ ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಸ್ಟೂಡೆಂಟ್ಸ್ಗಳಲ್ಲಿ? ಯಾಕೆ ಗೌರ್ಮೆಂಟ್ ಸ್ಕೂಲಲ್ಲಿ ರಿಸಲ್ಟ್ ಕಡಿಮೆ ಆಗುತ್ತೆ ಅಂತ ಅಂದರೆ ಇದೇನೆ. ಮತ್ತು ಅವರು ಪಾಠ ಮಾಡೋದನ್ನು ಬಿಟ್ಬಿಟ್ಟು ಬಾಕಿ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ. ಅವ್ರ ಮೇಲೆ ಅಷ್ಟು ಪ್ರೆಷರ್. ಮತ್ತು ನೋಡಿದ್ರಲ್ಲ ನೀವು ಲಾಸ್ಟ್ ಟೈಮೆಲ್ಲ ಎಷ್ಟು ಪ್ರೆಷರ್ ಇತ್ತು ಪಾಪ ಅವ್ರಿಗೆ. ಹಾಲಿಡೇಸಲ್ಲಿ ಅವ್ರಿಗೆ ದಸರಾ ರಜೆ ಕೂಡ ಸಿಗ್ದಂಗೆ ಆಗೋಯ್ತು ಅಂತ ಒಂದು ಪರಿಸ್ಥಿತಿ
ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಿಂಗೆ 11 ವರ್ಷಗಳ ಗಟ್ಟಲೆ ಟೀಚರ್ ರಿಕ್ವೈರ್ಡ್ ಮಾಡಿಲ್ಲ, ಮತ್ತೆ ಗೆಸ್ಟ್ ಟೀಚರ್ ತಗೊಂತಾರೆ, ಅವ್ರಿಗೆ 12,000 ರೂಪಾಯಿ ಸಂಬಳ ಕೊಡ್ತಾರೆ. ಗೆಸ್ಟ್ ಟೀಚರ್ ನಿಮ್ಗೆ ಇನ್ನೂ ಅಲ್ಲೊಂದು ಪ್ರಾಬ್ಲಮ್ ಆಯ್ತು, ಏನ್ ಹೇಳ್ತೀನಿ ಕೇಳಿ. ಗೆಸ್ಟ್ ಟೀಚರ್ ಸಿಗೋದೇನೆ ಕನ್ನಡ ಅಥವಾ ಹಿಸ್ಟ್ರಿಗೆ ಎರಡೇ, ಇನ್ನು ಬಾಕಿ ಸೈನ್ಸ್ ಮತ್ತೆ ಮ್ಯಾಥ್ಸ್ ಸಿಗಲ್ಲ. ಕಾರಣ ಏನಪ್ಪಾ ಅಂದ್ರೆ ಅವರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾರೆ, ಅಲ್ಲಿ ಜಾಸ್ತಿ ಸಂಬಳಗಳು ಕೊಡ್ತಾರೆ ಅಂತೇಳಿ ಅಲ್ಲಿ ಇಲ್ಲಾಕ್ ಬರ್ತಾರೆ 12-13 ಸಾವಿರ, ಇವಾಗೇನೋ 15-16 ಮಾಡಿರ್ಬೇಕಂತ ಅನ್ಸುತ್ತೆ ಮೋಸ್ಟ್ಲಿ. ಗೆಸ್ಟ್ ಟೀಚರ್ಸ್ ಬಗ್ಗೆ ಮಾತಾಡೋಣ, ಬರ್ತೀನಿ. ಇನ್ನು ರಾಜೇಶ್ ಸರ್, ಈಗ ನೀವು ಹೇಳಿ, ಈಗಂತೂ ಸ್ಪರ್ಧಾತ್ಮಕ ಜಗತ್ತು, ನಮ್ಮ ಮಕ್ಕಳು ಮುಂದಿರಬೇಕು ಅಂತ ಎಲ್ಲಾ ಪೋಷಕರು ಆಸೆ ಪಡ್ತಾರೆ. ಆದ್ರೆ ಈ ರೀತಿ ಒಂದು ವ್ಯವಸ್ಥೆ ಏನಿದೆ ಸರ್ಕಾರಿ ಶಾಲೆಗಳಲ್ಲಿ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಮೊದಲನೇದಾಗಿ ಇದು ಸಿಂಗಲ್ ಟೀಚರ್ ಶಾಲೆಗಳ ದುಸ್ಥಿತಿ ಅಂತ ಹೇಳೋ ಬದಲು ಪಬ್ಲಿಕ್ ಎಜುಕೇಶನ್ ಅಥವಾ ಗೌರ್ಮೆಂಟ್ ಶಾಲೆಗಳ ದುಸ್ಥಿತಿ ಅಂತ ಮಾತಾಡ್ಬೇಕು. ಯಾಕಂದ್ರೆ ಮೇಡಮ್, ಇವತ್ತು ಟೀಚರ್ ಇಸ್ ಎ ಸೆಂಟರ್ ಆಫ್ ಎಜುಕೇಶನ್. ನೀವು ಒಂದು 20 ವರ್ಷ 40 ವರ್ಷ ಹಿಂದೆ ಹೋದ್ರೆ ನಾವೆಲ್ಲರೂ ಶಿಕ್ಷಣ ಪಡ್ಕೊಂಡಿದೀವಿ. ಎಷ್ಟೋ ಕಡೆ ಗೌರ್ಮೆಂಟ್ ಶಾಲೆಗಳ ಬಿಲ್ಡಿಂಗೇ ಇರ್ತಾ ಇರ್ಲಿಲ್ಲ, ಆದ್ರೆ ದೇವಸ್ಥಾನ ಚಾವಡಿಗಳಲ್ಲಿ ಮೇಷ್ಟ್ರು ಇರೋದ್ರಿಂದ ನಾವೆಲ್ಲ ಕಲ್ತು ಮುಂದೆ ಬಂದಿದೀವಿ. ಇವತ್ತು ಸರ್ಕಾರಗಳು ಬಿಲ್ಡಿಂಗ್ ಕಟ್ಬೋದು, ಅದು ಯಾಕೆ ಅಂತ ನಿಮ್ಗೆ ಗೊತ್ತಿದೆ. ಅಲ್ಲಿಂದ ಇಲ್ಲಿಂದ ಲೋನ್ ತಗೊಂಡ್ಬರ್ತಾರೆ, ಫಂಡ್ ತಗೊಂಡ್ಬರ್ತಾರೆ, ಅಲ್ಲಿ ಕಮಿಷನ್ ನೋಡಿತಾರೆ. ಆದ್ರೆ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಇವತ್ತು ನೋಡಿ ಮೇಡಮ್, ರಾಜ್ಯದಲ್ಲಿ 60,000ಕ್ಕಿಂತ ಹೆಚ್ಚು ಟೀಚಿಂಗ್ ಪೊಸಿಷನ್ಸ್ ಖಾಲಿ ಇದೆ. ಟೀಚರ್ಸ್ನ ಅಪಾಯಿಂಟ್ಮೆಂಟೇ ಮಾಡ್ಕೊಂಡಿಲ್ಲ. ಸರ್ ಹೇಳಿದ್ರು, ಎಲ್ಲಾ ಸರ್ಕಾರಗಳು ವ್ಯವಸ್ಥಿತವಾಗಿ ನೋಡಿ ಮೇಡಮ್, ಇವಾಗ ನೀವು ಏನಾದ್ರೂ ಒಂದು ಹಾಳು ಮಾಡ್ಬೇಕಂದ್ರೆ ಫೆಸಿಲಿಟಿ ಕೊಡೋದು ನಿಲ್ಲಿಸಬೇಕು, ಟೀಚರ್ಸ್ ಕೊಡೋದು ನಿಲ್ಲಿಸಬೇಕು. ಅದನ್ನೇ ಇವರೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇರೋದು. ಎಷ್ಟು ವರ್ಷ ಬೇಕು ಇವ್ರು ನೇಮಕಾತಿ ಮಾಡ್ಕೊಳ್ಳೋಕೆ? ಹಂತವಾಗಿ ಮಾಡ್ಕೊಳ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಎಲೆಕ್ಷನ್ ನಲ್ಲಿ ಒಂದು ಅಜೆಂಡಾ ಮಾಡ್ಕೊಂಡಿದ್ರು ಹೊರತು ಇವ್ರು ನಿಜವಾಗ್ಲೂ ಕಾಳಜಿ ಇದ್ರೆ ಬಡವ್ರ ಮಕ್ಕಳು, ರೈತರ ಮಕ್ಕಳು ಅಂತ ಭಾಷಣ ಮಾಡೋದ್ರಲ್ಲಿ ಏನ್ ಕಾಳಜಿ ತೋರಿಸ್ತಾರೆ, ರಿಯಾಲಿಟಿಯಲ್ಲಿ ಇವ್ರು ಕಾಳಜಿ ಇದ್ರೆ ಇವ್ರು ಅದನ್ನ ಮಾಡ್ತಿರ್ಲಿಲ್ಲ. ಮೇಡಮ್, ಮುಂದೆ ಹೇಳ್ತೀನಿ, ಇವತ್ತು ಈ ಶಾಲೆಗಳು ಏನ್ ಹೇಳಿದ್ವಿ, 49,000 ಶಾಲೆಗಳು ಹೇಳ್ತಾ ಇದ್ದೀರಾ, ಇದನ್ನ ಎಲ್ಲ ಮುಚ್ಚಾಕಿ 6,000 ಶಾಲೆಗಳು ಮಾತ್ರ ಉಳಿಸ್ಕೊಳ್ಬೇಕು ಅನ್ನೋ ಹುನ್ನಾರ ನಡೀತಾ ಇದೆ. ಈಗಾಗಲೇ ಚರ್ಚೆ ಆಗಿದೆ. KPS ಮ್ಯಾಗ್ನೆಟ್ ಶಾಲೆ ಅಂತ ತರ ಹೊರಟಿದ್ದಾರೆ. ಒಂದು ಗ್ರಾಮ ಪಂಚಾಯತಿಗೆ ಒಂದು ಶಾಲೆ. ರಾಜ್ಯದಲ್ಲಿ 6,093 ಗ್ರಾಮ ಪಂಚಾಯತಿ ಇದೆ, ಎಲ್ಲ ಕಡೆ ಒಂದೊಂದು ಶಾಲೆ ಅಷ್ಟೇ. ಅಲ್ಲಿ ಅಂದ್ರೆ ನಾನು LKG ಇಂದ ಹಿಡಿದು 12th ವರೆಗೂ ಒಂದೇ ಕ್ಯಾಂಪಸ್ ನಲ್ಲಿ ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಮ್ಯಾಗ್ನೆಟ್ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ ಅಂದ್ರೆ ಸುತ್ತಮುತ್ತ ಇರುವಂತ ಸಣ್ಣ ಪುಟ್ಟ ಶಾಲೆಗಳನ್ನ ಕ್ಲೋಸ್ ಮಾಡಬೇಡ ಅಂತ. ಇದು ಇವ್ರಿಗೆ ಪ್ಲಾನ್ ಇದೆ. ಯಾಕೆ ಇಷ್ಟು ವರ್ಷ ನೇಮಕಾತಿ ಮಾಡ್ಕೊಂಡಿಲ್ಲ ಅಂದ್ರೆ, ಇವಾಗ ನೇಮಕಾತಿ ಮಾಡ್ಕೊಳ್ಳೋದು ಏನಾಗುತ್ತೆ, ಕ್ವಾಲಿಟಿ ಬಿದ್ದೋಗುತ್ತೆ. ಪೋಷಕರೆಲ್ಲ ಏನಾಗುತ್ತಾರೆ, ಎಲ್ಲ ಪ್ರೈವೇಟ್ ಕಡೆ. ಇವಾಗ ನೋಡಿ ಮೇಡಮ್, ಇವತ್ತು ತುಂಬಾ ಜನ ಪೇರೆಂಟ್ಸ್ ಕೇಳಿ ನೋಡಿ, ಸರ್ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿದೆ, ಖಂಡಿತವಾಗ್ಲೂ ಕಳಿಸ್ತೀವಿ ಸರ್ ಅಂತ ಖುಷಿಯಾಗಿ ಹೇಳ್ತಾರೆ. ಇವತ್ತು ಪ್ರೈವೇಟ್ ಕಳಿಸ್ತಿರೋ ಖುಷಿಯಾಗಿ ಕಳಿಸ್ತಾ ಇದ್ದೀರಾ? ಇಲ್ಲ, ಬೈಕೊಂಡು ಸಾಲ ಸುಲ ಮಾಡೇ ಕಳಿಸ್ತಾ ಇದೀವಿ. ನಾಳೆ ನಮ್ಮ ಮನೆ ಹತ್ರ ಒಂದು ಒಳ್ಳೆ ಸರ್ಕಾರಿ ಶಾಲೆ ಬಂದ್ರೆ ನಾವೆಲ್ಲರೂ ಖುಷಿಯಾಗಿ ಕಳಿಸ್ತೀವಿ. ಸರ್ಕಾರಕ್ಕೆ ಇದಕ್ಕೆ ಬೇಡ. ಯಾಕಂದ್ರೆ ಇವತ್ತು ಎಷ್ಟಾಗುತ್ತೆ ಅಷ್ಟು ಎಜುಕೇಶನ್ ಇಂದ ಕೈ ಎತ್ತಿ ಬಿಡಬೇಕು. ತೆರಿಗೆ, ಜನಗಳ ತೆರಿಗೆ ದುಡ್ಡನ್ನ ಶಿಕ್ಷಣಕ್ಕೆ ಕೊಡೋದು ಬೇಡ. ಆ ದುಡ್ಡನ್ನ ತಗೊಂಡೋಗ್ಬಿಟ್ಟು ಇವತ್ತು ಶ್ರೀಮಂತರ ಸಾಲ ಮನ್ನಾ ಮಾಡೋಣ, ಕಾರ್ಪೊರೇಟ್ ಅವ್ರಿಗೇನೋ ಮಾಡ್ಕೊಳ್ಳೋಣ, ಭೂಮಿ ಅಡಿ ಟನಲ್ ರೋಡ್ ಕಟ್ಟೋಣ, ಇಲ್ಲಿ ತಲೆ ಓಡುತ್ತೆ, ಎಲ್ಲಿ ಕಮಿಷನ್ ಬರುತ್ತೆ ಅಲ್ಲಿ ತಲೆ ಓಡುತ್ತೆ ಬಿಟ್ಟು ಮೇಡಮ್ ಅವ್ರಿಗೆ ನಿಜವಾಗ್ಲೂ ಜನಗಳ ಪ್ರಗತಿ, ದೇಶದ ಪ್ರಗತಿ, ಇವತ್ತು ಒಂದು ದೇಶದ ಭವಿಷ್ಯ ಅಡಗಿರೋದು ತರಗತಿಗಳಲ್ಲಿ. ಇವತ್ತು ನಮ್ಮ ದೇಶದಲ್ಲಿ 90% ಹಳ್ಳಿಗಳಲ್ಲಿ ಬದುಕೋ ಜನಗಳಿದ್ದಾರೆ. ಅಲ್ಲಿ ನೀವು ಶಾಲೆಗಳನ್ನ ಓಪನ್ ಮಾಡಿ ಕ್ವಾಲಿಟಿ ಎಜುಕೇಶನ್ ಕೊಟ್ರೆ ಅದನ್ನ ಯಾವುದೂ ಮಾಡೋದ್ ಬಗ್ಗೆ ಯೋಚನೆ ಮಾಡಲ್ಲ. ಅದನ್ನ ಮಾಡೋದ್ ಬಿಟ್ಟು ಇವರು ಬೇಕು ಅಂತ ಕ್ವಾಲಿಟಿನ ಹಾಳು ಮಾಡ್ತಾ ಹೋಗ್ತಾರೆ. ಒಂದು ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಲ್ಲ, ಬಿಲ್ಡಿಂಗ್ ಕೊಡಲ್ಲ, ಶೌಚಾಲಯ ಕೊಡಲ್ಲ. ಮನೆ ನೋಡಿ, ನೀವೇ ಒಂದು ಪ್ರೋಗ್ರಾಮ್ ಮಾಡಿದ್ದೀರಾ, ಏನಂದ್ರೆ ಊಟ ಏನಿದೆ ಮಕ್ಕಳು ಕೊಡೋ ಊಟ, ಅದು ಕೂಡ ಕಡಿಮೆ ಗುಣಮಟ್ಟದ ಊಟ, ಹುಳ ಎಲ್ಲ ಬಿದ್ದಿರೋದು. ಕೊನೆಗೆ ಏನಾಗುತ್ತೆ, ಯಾರನ್ನು ಮಕ್ಕಳು ಕಳಿಸ್ತಾನೆ ಇಲ್ಲ. ಪೋಷಕರೇ ನಿಮ್ಗೆ ಕನ್ನಡ ಮೀಡಿಯಂ ಬೇಡ, ನಮ್ಮೇಲೆ ಗೂಬೆ ಕೂರಿಸ್ಬಿಟ್ಟು ಇವೆಲ್ಲ ಮುಚ್ಚಾಕ್ಬಿಟ್ಟು ವ್ಯವಸ್ಥಿತವಾಗಿ ಎಲ್ಲ ನೀವು ಪ್ರೈವೇಟ್ ಹೋಗಿ. ಎಷ್ಟೇ ಬಡವರಾದ್ರೂ ಕೂಡ ತಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಆಹಾರವನ್ನ ಅವ್ರು ಕೊಡ್ತಾರೆ. ಅಂತದ್ರಲ್ಲಿ ಈಗ ಸ್ಕೂಲಲ್ಲೇ ಈ ರೀತಿ ಹುಳ ಬಿದ್ದಿರೋ ಇದೆಲ್ಲ ವ್ಯವಸ್ಥಿತ ಸಂಚು ಮೇಡಮ್. ನೋಡಿ, ಇದೆಲ್ಲ ಲಾಂಗ್ ಟರ್ಮ್ ಎಲ್ಲಾ ಪಕ್ಷಗಳು ಸೇರ್ಕೊಂಡು ನಮ್ಮ ಪಾಲಿಸಿ ಮೇಕರ್ ಮಾಡೋ ಐಡಿಯಾನೇ ಏನಂದ್ರೆ, ನೀವು ಒಂದು ನಾಯಿನ ಸಾಯಿಸಕ್ಕಿಂತ ಮುಂಚೆ ಹಂಗೆ ಸಾಯಿಸ್ಬಿಟ್ರೆ ಜನ ಕೇಳ್ತಾರೆ. ಅದ್ರ ಬದಲು ಉಚ್ಚನಾಯಿ ಅಂತ ಪಟ್ಟ ಕಟ್ಬಿಟ್ಟು ಅದು ಸರಿ ಇಲ್ಲ ಅಂತ ನೀವು ಮಾಡಿದ್ರೆ ಯಾರು ಕೇಳಲ್ಲ. ಹಂಗೆ ಗೌರ್ಮೆಂಟ್ ಶಾಲೆಗಳಲ್ಲಿ ಇವತ್ತು ವ್ಯವಸ್ಥೆ ಸರಿ ಇಲ್ಲ, ಟೀಚರ್ಸ್ ಇಲ್ಲ, ಈ ತರ ಪ್ರಾಬ್ಲಮ್ ಆ ತರ ಪ್ರಾಬ್ಲಮ್ ಅಂತ, ಊಟ ಸರಿ ಇಲ್ಲ ಅಂತ ಇವರೇ ಅದನ್ನ ನ್ಯೂಸ್ ಮಾಡ್ಬಿಟ್ಟು ಬೇಕಿದ್ರೆ ನೋಡಿ ಎಲ್ಲ ಮುಚ್ಚಾಕ್ಬಿಡ್ತೀವಿ. ಅವಾಗ ಯಾರು ಕೇಳಲ್ವಲ್ಲ, ಜನಸಾಮಾನ್ಯರಿಗೆ ಕೇಳಲ್ಲ, ಏನ್ ಮಾಡೋದು ಕರೆಕ್ಟ್ ಅಲ್ವಾ ಅಂತ ನಮ್ಮ ತಲೆನೇ ತಿಕ್ಬಿಟ್ಟು ಇವರು ಇವತ್ತು ವ್ಯವಸ್ಥಿತವಾಗಿ ಪಬ್ಲಿಕ್ ಎಜುಕೇಶನ್ ಹಾಳು ಮಾಡ್ತಾರೆ. ಹೌದು, ಎಸ್ ಸರ್, ಬರ್ತೀನಿ. ಮತ್ತೆ ಎಸ್ ಐಶ್ವರ್ಯ ಮೇಡಮ್, ಈಗ ಒಬ್ರು ಪೋಷಕರಾಗಿ, ಈಗ ಯೂಶ್ವಲಿ ಒಬ್ರು ಪೋಷಕರು ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ ಅಂದ್ರೆ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ ಶಾಲೆಯಿಂದ ಅಂತ ನಿಮ್ ಪ್ರಕಾರ? ಮ್ಯಾಮ್, ನನ್ನ ಮಗ ಈಗ 5 ವರ್ಷದವನು. ಅವನು ಇವಾಗ 3 ವರ್ಷದಿಂದ ಅಂಗನವಾಡಿಲಿ ಓದ್ತಾ ಇದ್ದಾನೆ. ಒಂದು ಸರ್ಕಾರಿ ಅಂಗನವಾಡಿಯಲ್ಲಿ 3 ವರ್ಷ ತುಂಬಿದಾಗ ಹಾಕಿದ್ದೀನಿ ನಾನು ಫಸ್ಟು ಅಂಗನವಾಡಿಗೆ ಹಾಕಿದಾಗ ಅಲ್ಲಿ ಒಬ್ಬರು ಸಹಾಯಕರಿದ್ರು, ಆದರೆ ಮೇನ್ ಟೀಚರ್ ಇರಲಿಲ್ಲ. ನಾವು ಪೇರೆಂಟ್ಸ್ ಎಲ್ಲ ಸೇರಿಕೊಂಡು ಒಂದು ವರ್ಷ ನಾವು ಡಿಪಾರ್ಟ್ಮೆಂಟ್ಗಳಿಗೆ ಅಲ್ದು ಒಂದು ಪರ್ಮನೆಂಟ್ ಟೀಚರ್ ಹಾಕಿ ಅಂತೇಳಿ. ಯಾಕಂದರೆ ಯಾವುದೋ ಬೇರೆ ಅಂಗನವಾಡಿ ಟೀಚರು ವಾರದಲ್ಲಿ 2 ದಿನ ಬಂದು ಪಾಠ ಮಾಡಿ ಹೋಗ್ತಿದ್ರು. ಆ 2 ದಿನ ನಮ್ಮ ಮಕ್ಕಳು ಖುಷಿನೇ ಬೇರೆ, ಇನ್ನು ಮಿಕ್ಕಿದ ದಿನ ಅವ್ರ ಡಲ್ನೆಸ್ಸೇ ಬೇರೆ.
ಸೊ ಆ ಟೀಚರ್ ಇದ್ದಾಗ ಅಲ್ಲಿ ಅವ್ರು ಹೇಳ್ಕೊಟ್ಟಾಗ ಹೊಸದು ಕಲಿಸಿದಾಗ ಮಕ್ಳಿಗೆ ತುಂಬ ಖುಷಿ ಇರೋದು. ನಾವು ಅದನ್ನೇ ಬರ್ಕೊಂಡು ಪೇರೆಂಟ್ಸ್ನ ಒಂದು 15 ಮಕ್ಕಳಿದ್ದಾರೆ ಅಲ್ಲಿ ಹೋಗಿ ಮಾಡಿ ಈಗ ಕಡೆಗೆ ಅವನಿಗೆ 3ನೇ ವರ್ಷಕ್ಕೆ ಬಂದಿದ್ದಾನಲ್ಲಿ, ಈಗ ಪರ್ಮನೆಂಟ್ ಟೀಚರ್ ಬಂದಿದ್ದಾರೆ ಮೇಡಮ್. ಸೊ ನಾವೇನು ನೋಡ್ತೀವಿ ಇವಾಗ, ನಾನು ಫಸ್ಟ್ ಹೋದೆ ನಮ್ಮನೆ ಹತ್ರ ಇರೋವಂಥ ಅಂಗನವಾಡಿ ಫಸ್ಟ್ ಫ್ಲೋರಲ್ಲಿತ್ತು, ಸ್ವಲ್ಪ ಮೆಟ್ಲು ಗೇಟ್ ಎಲ್ಲ ಇತ್ತು. ಇದೆಲ್ಲ ಬೇಡಪ್ಪ ಚಿಕ್ಕ ಮಗು ಅಂದ್ಬಿಟ್ಟು ಒಂದು ಸ್ವಲ್ಪ 1.5 ಕಿಲೋಮೀಟ್ರ್ ದೂರ ಆದರೂ ಪರವಾಗಿಲ್ಲ, ಗ್ರೌಂಡ್ ಫ್ಲೋರಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲು ಕಾಂಪೌಂಡ್ ಒಳಗಡೆ ಇರೋ ಅಂಗನವಾಡಿನ ಹುಡುಕಿ ನಾನು ಹಾಕಿದೆ. ಸೊ ನಾನು ಫಸ್ಟ್ ನೋಡಿದ ಮಗುದ ಸೇಫ್ಟಿ, ಸೆಕೆಂಡು ಒಳ್ಳೆ ಟೀಚರ್ ಇದ್ದಾರಾ, ಒಳಗಡೆ ಒಂದು ವಾತಾವರಣ ಚೆನ್ನಾಗಿದೆಯಾ. ಆ ಹೆಲ್ಪರ್ ಮೇಡಮ್ ಬಗ್ಗೆ ನಮಗೆ ಇನ್ನೊಬ್ರು ಟೀಚರು, ನಮ್ಮ ಲೆಕ್ಚರರ್ ಒಬ್ಬರು ಮಗಳನ್ನ ಅಲ್ಲಿ ಓದಿಸ್ತಿದ್ರು, ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ, ಊಟ ಒಂದಿನೂ ಮಗುಗೆ ಹೆಲ್ತ್ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ರು. ಅದನ್ನು ನಾನು ನೋಡಿದ್ದು. ನೆಕ್ಸ್ಟು ಮಗುದು ಫಿಸಿಕಲ್ ಸೇಫ್ಟಿ, ನೆಕ್ಸ್ಟು ನ್ಯೂಟ್ರಿಷನ್ನು, ನೆಕ್ಸ್ಟು ಟೀಚರ್. ಈಗ ನಾನು ಮುಂದಿನ ವರ್ಷ ಅವನನ್ನು ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕಬೇಕು. ಸೊ ನಾನು ಆಲ್ರೆಡಿ ಸುತ್ತಮುತ್ತ ಎಲ್ಲ ಗೌರ್ಮೆಂಟ್ ಶಾಲೆ ಹುಡುಕ್ತಾ ಇದ್ದೀನಿ. ಐ ಸ್ಟೇ ಇನ್ ಶೇಷಾದ್ರಿಪುರಂ. ಸೊ ಈಗ ಇದೇ ಮಲ್ಲೇಶ್ವರಂ ಶಾಲೆಗೆ ಹಾಕೋಣ ಅಂದ್ಕೊಂಡ್ರೆ, ಈಗ ಈ KPS ಮ್ಯಾಗ್ನೆಟ್ ತೊಗೊಂಬಂದು ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ ನಮಗೀಗ ಮುಂದಿನ ವರ್ಷ. ಆಮೇಲೆ ಅಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ, ಉರ್ದು ಮೀಡಿಯಂ ಶಾಲೆ ಮುಚ್ಚಿಬಿಟ್ರು, ಮುಂದಿನ ವರ್ಷಕ್ಕೆ ಕನ್ನಡ ಮೀಡಿಯಮು ಮುಚ್ಚೋ ಥರ ಪ್ಲಾನ್ ಇದೆ. ಸೊ ಅಲ್ಲಿ HM ಎಲ್ಲ ನಮ್ಗೆ ಏನು ಹೇಳ್ತಾ ಇದ್ದಾರೆ, ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಡಿ, ಇಂಗ್ಲೀಷ್ ಮೀಡಿಯಮ್ಗೆ. ನಮ್ಮ ಹಸ್ಬೆಂಡು ಕನ್ನಡ ಟೀಚರು. ನಾವು ನಂಬೋದು ಮಗು ಮಾತೃಭಾಷೆಯಲ್ಲಿ ಕಲಿಬೇಕು. ಇಂಗ್ಲೀಷು ಫಸ್ಟ್ ಸ್ಟ್ಯಾಂಡರ್ಡಿಂದಾನೇ ಚೆನ್ನಾಗಿ ಕಳ್ಸೋಣ ಬೇಕು, ಅದು ತುಂಬ ಇಂಪಾರ್ಟೆಂಟು. ಬಟ್ ಮಾತೃಭಾಷೆಯಲ್ಲಿ ಕಲ್ತ್ರೆ ಮಗುದು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಸೊ ನಾವು ಕನ್ನಡ ಮೀಡಿಯಮಲ್ಲಿ ಹಾಕ್ತೀವಿ ಅಂದರೆ ಟೀಚರ್ಸ್ ಇಲ್ಲ ಮೇಡಮ್. ನಾವು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ, ಬೇರೆ ಮೀಡಿಯಮ್ ಶಾಲೆ ಎಲ್ಲ ಮುಚ್ಚಿಬಿಟ್ಟು ಒಂದೇ ಒಂದು ಮೀಡಿಯಮ್ ಉಳಿಸ್ಕೊಂಡ್ರೆ ಎಲ್ಲ ಟೀಚರ್ಸು ಒಂದೇ ಕಡೆ ಹಾಕೊಂಡು ಮಾಡ್ಬೋದು ಅಂತ ಹಿಂಗೆ ಮಾಡ್ತಾ ಇದ್ದೀವಿ, ನೀವು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿ. ಸೊ ನಾನು ಇವಾಗ ಅದನ್ನು ಚಾಯ್ಸಿಂದ ಬಿಟ್ಟುಬಿಟ್ಟು ಇನ್ನೊಂದು ಗುಟ್ಟಳ್ಳಿ ಹತ್ರ ಒಂದು ಶಾಲೆ ಇದೆ, ಗೌರ್ಮೆಂಟ್ ಶಾಲೆ, ಅಲ್ಲಿನೂ ಇವಾಗ ಟೀಚರ್ಸ್ದು ನೋಡ್ತಾ ಇದ್ದೀನಿ ಮೇಡಮ್. ಪರ್ಮನೆಂಟ್ ಟೀಚರ್ಸ್ ಒಂದು 4 ಜನ ಇದ್ದಾರೆ, ಒಂದಿಬ್ಬರನ್ನ ಗೆಸ್ಟ್ ಫ್ಯಾಕಲ್ಟಿ ತೊಗೋತಾ ಇದ್ದಾರೆ. ಸೊ ಓಕೆ, ಎಲ್ಲ ಸಬ್ಜೆಕ್ಟ್ಗೂ ಟೀಚರ್ಸ್ ಇದ್ದಾರೆ, ಇಲ್ಲಿ ಹಾಕೋಣಪ್ಪ ಅಂತ. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಎಲ್ಲಿ ಜಾಸ್ತಿ ಟೀಚರ್ಸ್ ಇದ್ದಾರೆ ಮಕ್ಕಳಿಗೆ ಅಂಥ ಗೌರ್ಮೆಂಟ್ ಶಾಲೆಗೆ ಹಾಕೋಣ ಅಂತ ನಾನು ಹುಡುಕ್ತಾ ಇದ್ದೀನಿ. ಎಷ್ಟೋ ಕಡೆ ಇಲ್ಲ ಮೇಡಮ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಗೆ ಬಂದಿದೆ, ಎಷ್ಟೋ ಕಡೆ ಇಲ್ಲ. ಮನೆ ಹತ್ರದಲ್ಲಿ ಲಿಂಕ್ ರೋಡಲ್ಲಿ ಒಂದು ಗಾಂಧಿನಗರ ಗೌರ್ಮೆಂಟ್ ಸ್ಕೂಲ್ ಇದೆ, ಇಬ್ಬರೇ ಪರ್ಮನೆಂಟ್ ಟೀಚರು. ಆಮೇಲೆ ಗೆಸ್ಟ್ ಟೀಚರ್ಸು ಅಲ್ಲಿಗೆ ಅಪಾಯಿಂಟ್ ಮಾಡ್ತಾ ಇರೋದು ಇಬ್ಬರೇ. ಸೊ 2 ಟೀಚರ್ ಶಾರ್ಟೇಜೇ ಇರುತ್ತಲ್ಲ ಎನಿ ಟೈಮ್. ಸೊ ಈಗ ಅದು ಮನೆಗೆ ತುಂಬ ಹತ್ರ ವಾಕಬಲ್ ನನಗೆ, ಆದರೂ ನನ್ನಲ್ಲಿ ಹಾಕಲ್ಲ ಮಗುನ. ಸೊ ಮೊದಲು ನಾವು ನೋಡೋದು ಟೀಚರ್ಸ್. ಇವತ್ತು ಇವ್ರು ಹೇಳ್ದಂಗೆ, ಸರ್ ಹೇಳ್ದಂಗೆ ಪೇರೆಂಟ್ಸ್ ಮೇಲೆ ಗೂಬೆ ಕೂಡಿಸ್ತಾರೆ. ಇವರು ಎಲ್ಲ MP MLAಗಳು ಮಕ್ಕಳನ್ನ ಪ್ರೈವೇಟ್ನಲ್ಲಿ ಓದಿಸ್ಬೋದು, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೋದು. ಸಾಮಾನ್ಯ ಜನಗಳ ಮೇಲೆ ಏನು ಗೂಬೆ ಕೂರಿಸ್ತಾರೆ ಅಂದರೆ, ಗೌರ್ಮೆಂಟ್ ಕಳಿಸಲ್ಲ ಅಂತ ಹೇಳ್ತಾರೆ. ಈಗ ನಾನು ಕಳಿಸ್ಬೇಕು ಅಂತ ಇದ್ದೀನಿ, ನಾನೊಬ್ಳು ಎಜುಕೇಟೆಡು ಲೆಕ್ಚರರ್ ಆಗಿ ವರ್ಕ್ ಮಾಡಿರೋ ಅಂಥವಳು, ಒಂದು ಹೋರಾಟದಲ್ಲಿರೋ ಅಂಥವಳು. ನಾನು ನನ್ನ ಮಗನ ಸರ್ಕಾರಿಗೆ ಓದಿಸ್ಬೇಕು ಕನ್ನಡ ಮೀಡಿಯಮಲ್ಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ನೋಡಿ ಹೆಂಗಿದೆ ಪರಿಸ್ಥಿತಿ, ಟೀಚರ್ಸ್ ಇಲ್ಲ, ಕನ್ನಡ ಮೀಡಿಯಮ್ಗಳೇ ಇಲ್ಲ, ಮುಚ್ಚುತ್ತಾರೆ. ಇವಾಗ KPS ಮ್ಯಾಗ್ನೆಟ್ ತಂದುಬಿಟ್ಟು ನನ್ನ ಸುತ್ತಮುತ್ತ ಎಷ್ಟೋ ಗೌರ್ಮೆಂಟ್ ಶಾಲೆಗಳು HMಗಳಿಗೆ ಗೊತ್ತಿಲ್ಲ ಮುಂದಿನ ವರ್ಷ ಆ ಶಾಲೆ ಇರುತ್ತಾ ಇಲ್ವಾ ಅಂತ. 250 ನಂಬರ್ ಇದೆ ಮ್ಯಾಮ್, ಒಂದು ಪ್ರೈಮರಿ ಸ್ಕೂಲು 250. ಕ್ಲಾಸಲ್ಲಿ ಜಾಗ ಇಲ್ಲ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಕ್ಲಾಸ್ ರೂಮ್ ವಿಶಾಲವಾಗಿ ಕಟ್ಟಿಸ್ಕೊಟ್ರೆ ಇನ್ನೂ ಮಕ್ಕಳು ಬರ್ತಾರೆ ಅಂತ ಇದೆ, ಆದರೆ ಆ ಶಾಲೆನ ಮುಚ್ತಾರಂತೆ. ಈಗ ನಮ್ಗೇನು ಸುಳ್ಳು ಹೇಳ್ತಾರೆ ಮಧು ಬಂಗಾರಪ್ಪ ಅವ್ರು, ಬೇಜಾರು ಮಾಡ್ಕೋಬಾರ್ದು. ಏನು ಹೇಳ್ತಾರೆ, ನಾವು ಬರೀ ನೀವಂದ್ರಲ್ಲ ಶೂನ್ಯ ದಾಖಲಾತಿ ಇರೋ ಶಾಲೆ ಅಥವಾ 5-10 ಮಕ್ಕಳು ಇರೋ ಶಾಲೆನ ಮಾತ್ರ ನಾವು ಸ್ವಯಂ ಪ್ರೇರಿತವಾಗಿ ಆ ಕಡೆ KPS ಕಡೆ ಹೋಗಿ ಅಂತ ಹೇಳಿ ಇನ್ಸ್ಪೈರ್ ಮಾಡ್ತಾ ಇದ್ದೀವಿ ಹೊರತು ಬಲವಂತವಾಗಿ ಮುಚ್ತಿಲ್ಲ ಅಂತ ಇದ್ದಾರೆ. ಬಟ್ ಇದೇನು ಸತ್ಯ ಮ್ಯಾಮ್? ಇವಾಗ ಈ 250 ಕೆಪಾಸಿಟಿ ಇರೋದು ಶಾಲೆ ಇದೆ, ಬನ್ನಿ ಪ್ರಕಾಶ್ ನಗರ ಮುಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವರ್ಷ ಬೇರೆ ಕಡೆ KPS ಮ್ಯಾಗ್ನೆಟ್ಗೆ ಹೋಗಿ ಅಂತ. ಹಿಂಗೆ ಮನೆಯಿಂದ ದೂರ ಆದಷ್ಟು ನಾವು ಮಕ್ಕಳನ್ನ ಹೆಂಗೆ ಕಳಿಸ್ತೀವಿ? ನಮಗೆ ಪೇರೆಂಟ್ಸ್ ಆಗಿ ನಾವು ಮನೆ ಹತ್ರ ನೋಡ್ತೀವಲ್ವಾ, 1ನೇ ಕ್ಲಾಸ್ ಮಗು ಮನೆ ಹತ್ರ ಇದ್ರೆ ಏನಕ್ಕೂ ಇಮಿಡಿಯೇಟ್ಲಿ ನಾವು ಅಟೆಂಡ್ ಆಗ್ಬೋದು, ಹೋಗ್ಬೋದು, ಬರ್ಬೋದು. ಸೊ ಇದು ಇರೋದು ಮ್ಯಾಮ್ ಇವತ್ತು. ಈ ಬಗ್ಗೆ ಮಾತಾಡೋಣ. ಒಬ್ಬರೇ ಶಿಕ್ಷಕರು ಎಲ್ಲಾ ತರಗತಿಗಳನ್ನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದರಿಂದ ಶಿಕ್ಷಕರಿಗೆ ಯಾವ ರೀತಿ ಹೊರೆಯಾಗ್ತಾ ಇದೆ? ಅಶ್ವಥಮ್ಮ ಮೇಡಮ್, ನೀವು ಸಾಮಾಜಿಕ ಹೋರಾಟಗಾರರು, ಸೊ ನೀವು ಈ ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತೀರಾ ಅಂತ? ವ್ಯವಸ್ಥೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಅದು ಒಂಥರ ಏನಾಗಿದೆ, ಈ ನಮ್ಮ ಮಕ್ಕಳ ಪರಿಸ್ಥಿತಿ ನೋಡಿದಾಗ ಏನಪ್ಪ, ಮಕ್ಕಳಿಗೆ ಯಾವ ರೀತಿ ನಾವು ಬೆಳವಣಿಗೆಯಲ್ಲಿ ಪರಿಸರ ಮುಖ್ಯ. ಆ ಪರಿಸರದಲ್ಲಿ ಮಕ್ಕಳು ಬೆಳಿಬೇಕಾದ್ರೆ ಮೇನ್ ಪಾತ್ರ ಅಪ್ಪ ಅಮ್ಮಂದು, ನಂತರ ಗುರುಗಳದೇ. ಸೊ ಪಾಪ ಗುರುಗಳು ಎಷ್ಟು ಅಂತ ಮಾಡೋಕ್ಕಾಗತ್ತೆ? ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಮೇಡಮ್. 2 ಕೈ ಹೊಡೆದಾಗ ಸದ್ದಾಗತ್ತೆ, 2 ಕಡೆಯಿಂದನೂ ಸಪೋರ್ಟ್ ಬೇಕಾಗತ್ತೆ. ಈಗ ಪ್ರಾಕ್ಟಿಕಲಾಗಿ ನಾನು ಸುಮಾರು ಅಂಗನವಾಡಿಗಳಿಗೆ ಹೋಗ್ತಾ ಇರ್ತೀನಿ. ಅಂಗನವಾಡಿಲಿ ಒಬ್ಬರೇ ಅಪಾಯಿಂಟ್ಮೆಂಟ್ ಆಗಿರ್ತಾರೆ. ಪಾಪ ಅನಿಸುತ್ತೆ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ಮಗು ಸೂಸು ಮಾಡ್ತಾ ಇರುತ್ತೆ, ಇನ್ನೊಂದು ಮೂಗಿಲಿ ಸಿಂಬಳ
ಬರ್ತಾ ಇರುತ್ತೆ. ಯಾಕಂದರೆ ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ, ಅದು ಅಂಗನವಾಡಿ ಒಳಗಡೆ ಮಗು ಹೋಗಿದ ತಕ್ಷಣವೇ ಅದರಲ್ಲೂ ಸಣ್ಣ ಮಕ್ಳನ್ನ ನೋಡ್ಕೊಳೋದು ಅದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಹೌದು. ಆ ಥರ ಅವ್ರಿಗೆ ಏನಾಗುತ್ತೆ, ಅಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ನೋಡ್ಕೊಳ್ಳೋರಿಗೆ. ಆ ಒತ್ತಡದಿಂದ ಏನು ಪಾಪ, ಎಷ್ಟು ಒಬ್ರಿಗೆ 10 ಕೆಲಸ ಕೊಟ್ಟರೆ ಮಾಡೋಕ್ಕಾಗತ್ತಾ ಮೇಡಮ್? ಹೌದು. ಅದು ಈಗ ನಮ್ಮ ಸರ್ಕಾರ ಏನು ಮಾಡಬೇಕು, ಕರೆಕ್ಟಾಗಿ ಈಗ ಮೆಜಾರಿಟಿ ಅಲ್ಲಿ ಒಂದು 20 ಮಕ್ಕಳಿರ್ತಾರೆ ಅಂದರೆ 20 ಮಕ್ಕಳಿಗೆ ಬೇಕು ಒಂದು ಕೊಟ್ಬಿಡ್ತಾರೆ, ಕೆಲವು ಕಡೆ 50 ಇರ್ತಾರೆ ಜಾಸ್ತಿ ಮೇಡಮ್. ಗ್ರಾಮಾಂತರದಲ್ಲಿ ನಾವು ಕೊಳ್ಳೇಗಾಲ, ಮೈಸೂರು, ಈ ದೊಡ್ಡಿಗಳಿಗೆ ಹೋದಾಗ ಪಾಪ ಬುಡಕಟ್ಟು ಮಕ್ಕಳಿಗೆ ಅವ್ರು ಬರೋದು ಏನಕ್ಕೆ ಬರ್ತಾರೆ, ಸತ್ಯ ಹೇಳ್ತೀನಿ, ಹಾಲು ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಮೊಟ್ಟೆ ಸಿಗುತ್ತೆ ಅಂತ ಬಂದ್ಬಿಡ್ತಾರೆ. ಅವರು ವಿದ್ಯಾಭ್ಯಾಸಕ್ಕೆ ತಂದೆ ತಾಯಿ ಆಗ್ತಾ ಇದ್ದಾರೆ ಅನ್ನೋ ಮಕ್ಕಳಿಗೆ ಅಷ್ಟು ಜ್ಞಾನ ಇರಲ್ಲ. ಅದು ಮಕ್ಕಳು ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ನಾವು ಆ ಮಕ್ಕಳಿಗೆ ಎಲ್ಲ ಏನೇನು ಕೊಡಬೇಕು ಅದು ಕೊಟ್ಟಾಗ ಆ ಮಕ್ಕಳು ಒಂದು ಸಮಾಜಕ್ಕೆ ಒಂದು ಬೆಳಕಾಗ್ತಾರೆ ಅಂತ ನನ್ನ ಹೌದು. ಕರೆಕ್ಟು ನೀವು ಹೇಳಿದ್ದು. ಇನ್ನು ಅನಂತ್ ಸರ್, ಈಗ ಈ 2.5 ವರ್ಷ ಅವಧಿಯಲ್ಲಿ ಸರ್ಕಾರ ಬಂದು 2.5 ವರ್ಷ ಆಯಿತು. ಈ 2.5 ವರ್ಷದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಹೇಗೆ? ಬಿಲ್ಕುಲ್ ಇಲ್ಲ, ಯಾವುದೇ ಅಭಿವೃದ್ಧಿ ಇಲ್ಲ. ₹1 ಅಭಿವೃದ್ಧಿ ಮಾಡಿಲ್ಲ. ಮೇನ್ ಟೀಚರ್ನೇ ಇವರು ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂದರೆ ಇನ್ಯಾವ ಸೀಮೆ ಅಭಿವೃದ್ಧಿ ಅಂತ ಹೇಳ್ತೀರಾ? ಇವ್ರು ಬೇರೆ ಬೇರೆ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡೋಕ್ಕೆಲ್ಲ ಇವ್ರಿಗೆ ಅಷ್ಟು ಕೋಟಿಗಟ್ಟಲೆ ಇರುತ್ತಲ್ಲ. ಇದು ಟೀಚಿಂಗಿಗೆ ಮ್ಯಾಕ್ಸಿಮಮ್ ನೋಡಿ, ನಾನು ಹೇಳಿದ್ನಲ್ಲ, ಇವಾಗ ಇದನ್ನು ಮಾಡ್ತಾರೆ, ಯಾವುದು TET ಎಕ್ಸಾಮ್ ಅಂತ ಮಾಡ್ತಾರೆ. ಆ TET ಎಕ್ಸಾಮ್ಗೆ ಇವರು ಅಪ್ಲಿಕೇಶನ್ ಫೀಸ್ ಅಂತ ಹೇಳಿ ಏನೋ ಜನರಲ್ಗೆ 1000 ಚಿಲ್ಡ್ರನ್ ಏನೋ ಇದೆ, ಮತ್ತು SC STಗೆ 500 ಚಿಲ್ಡ್ರನ್ ಏನೋ ಇದೆ. ಒಂದು ವರ್ಷಕ್ಕೆ, ಅದು ವರ್ಷ ಮಾಡ್ತಾರೆ, ಇಯರ್ಲಿ. ಒಂದು ವರ್ಷಕ್ಕೆ ಎಷ್ಟು 4 ಲಕ್ಷ ಜನ ಏನೋ TET ಎಕ್ಸಾಮ್ ಬರೀತಾರೆ. ಅದರಲ್ಲಿ ನಾನು ಯಾವುದೋ ಒಂದು ಪೇಪರಲ್ಲಿ ನೋಡ್ತಾ ಇದ್ದೆ, ಎಲಿಜಿಬಲ್ ಆಗಿರೋದು 28,000 ಮಾತ್ರ ಟೀಚರ್ಸು. ಅಂದರೆ ಇಲ್ಲಿ ಒಂದು ಟೀಚರ್ಸ್ದು ಈ ರೀತಿಯಾಗಿ ಇವರು ಅಪ್ಲಿಕೇಶನ್ ಕರೆದು ಅಷ್ಟೊಂದು ಎಲ್ಲ ಫೀಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಓಕೆ. ಅದೇ ರೀತಿಯಾಗಿ ಟೀಚರ್ ರಿಕ್ರೂಟ್ಮೆಂಟ್ ವರ್ಷ ಈಗ ಯಾವುದೋ ಒಂದು ಸ್ಕೂಲಲ್ಲಿ ಒಬ್ಬರು ಟೀಚರ್ ರಿಟೈರ್ಡ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ಅವರು ರಿಟೈರ್ಡ್ ಆದ ನಂತರನೇ ಆ ಪೋಸ್ಟಿಗೆ ನೆಕ್ಸ್ಟು ಫಿಲ್ ಮಾಡಂಗೆ ಯಾಕೆ ತಗೊಂಬರ್ಬಾರ್ದು? ಹೆಂಗಿದ್ರೆ ಅವ್ರಿಗೆ ಮುಂಚೆನೇ ಇರುತ್ತೆ, ಸಡನ್ ಆಗಿ ಏನು ರಿಟೈರ್ಡ್ ಆಗಲ್ಲ ಅಲ್ವಾ? ಯಾಕೆ ಹಂಗೆ ತರಬಾರ್ದು? ಹಂಗಿದ್ದಾಗ ಏನಾಗುತ್ತಪ್ಪ ಅಂದರೆ ಮಕ್ಕಳಿಗೂ ಸಫರ್ ಆಗಲ್ಲ, ಮತ್ತು ಟೀಚರ್ಸೂ ಇನ್ನೊಬ್ರಿಗೂ ಉದ್ಯೋಗದ ಅವಕಾಶ ಸಿಕ್ದಂಗೆ ಆಗುತ್ತೆ. ನೋಡಿ, ಇವಾಗ 10 ಇಯರ್ ಅಂದರೆ ನೀವು ಇನ್ನೊಂದು ಯೋಚನೆ ಮಾಡಿಲಿ, ನಿರುದ್ಯೋಗ ಸಮಸ್ಯೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ. ಇವಾಗ 30 ಇಯರ್ಸ್ ಅಕಸ್ಮಾತ್ ಆಗಿದ್ರೆ, ಈಗ 30 ಇಯರ್ಸ್ ಹಿಂದೆ ಅವರಿಗೆ ಇದ್ರು ಅಂತ ಅಂದರೆ ಇವಾಗ 10 ಇಯರ್ ಅಂದರೆ 40 ಇಯರ್ಸ್ ಆಗೋಯ್ತು. ನನಗೆ ಅನ್ಸಿದ ಮಟ್ಟಿಗೆ 42ನೋ 45ನೋ ಏನೋ ಇವಾಗ ಏಜ್ ಬಾರ್ ಆಗಿದೆ ಅಂತ ಹೇಳಿ ಕೆಲಸನೇ ಸಿಗಲ್ಲ. ಏನು ಮಾಡಬೇಕು ಅವರು ಅಲ್ವಾ? ಈ ಥರ ರಿಕ್ರೂಟ್ಮೆಂಟ್ ಇಲ್ಲ ಟೀಚರ್ಸ್ದು, ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಇಲ್ಲ. ಇವ್ರು ಹೇಳ್ದಂಗೆ ವಿದ್ಯಾರ್ಥಿಗಳಿಗೆ ತಗೊಂಡೋಗಿ ಎಲ್ಲ ಬೇರೆ ಸ್ಕೂಲ್ಗೆ ಇನ್ನೇನು ಮಾಡ್ತಾರೆ, ಈಗ ತಗೊಂಡು ಹೋಗ್ತಾರೆ, ಯಾವುದೋ ಒಂದು ಕಷ್ಟಪಟ್ಟು ದುಡ್ದು ಏನೋ ಬಡವರಂಥವ್ರು ಎಲ್ಲ ಮಾಡಿ ಸೇರಿಸಲೇಬೇಕಾಗುತ್ತೆ. ಎಲ್ಲ ಒಂದು ಕಡೆ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು ಅಥವಾ ಪ್ರೈವೇಟ್ನವ್ರಿಗೆ ಏನೋ ಒಂದು ಮಾಫಿಯಾ ಅಂತಲೇ ಹೇಳ್ಬೋದಪ್ಪ ನನಗೆ ಅನ್ಸಿದ ಮಟ್ಟಿಗೆ. ಇದನ್ನು ಈ ರೀತಿ ಅವ್ರಿಗೆ ಇವತ್ತು ಏನಂದ್ರೆ ಸರ್, ಸೆಲ್ಫ್ ಇಂಟ್ರೆಸ್ಟ್ ಕಾನ್ಫ್ಲಿಕ್ಟ್ ಬಂದ್ಬಿಟ್ಟಿದೆ. ಕಾನ್ಫ್ಲಿಕ್ಟ್ ಆಫ್ ಸೆಲ್ಫ್ ಇಂಟ್ರೆಸ್ಟ್. ಯಾಕಂದ್ರೆ ಅವ್ರದೇ ಒಂದು ಪ್ರೈವೇಟ್ ಸ್ಕೂಲ್ ಇದ್ದಾಗ ಗೌರ್ಮೆಂಟ್ ಸ್ಕೂಲಿಗೆ ಇವಾಗ ಎಲ್ಲ ವ್ಯವಸ್ಥೆ ಕೊಟ್ರೆ ಅಲ್ಲಿ ಹೋಗ್ಬಿಟ್ರೆ ಮಕ್ಕಳು, ಅವ್ರ ಪ್ರೈವೇಟ್ ಸ್ಕೂಲ್ ನಡೆಯಲ್ವಲ್ಲ, ಇವ್ರು ದುಡ್ಡು ಮಾಡಕ್ಕಾಗಲ್ವಲ್ಲ. ಫಸ್ಟ್ MP MLAಗಳು ಸ್ಕೂಲ್ ನಡೆಸಬಾರ್ದು ಅಂತ ಕಾನೂನು ಆಗ್ಬೇಕು. ಆಲ್ಮೋಸ್ಟ್ 80% ಅವ್ರದೇ ಸ್ಕೂಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇರೋದು ಅಂತ ಅನ್ಸುತ್ತೆ. ಎಲ್ಲ ಪಕ್ಷ ಹಿಂಗಿದ್ದಾಗ ಏನಾಗುತ್ತೆ ಹೇಳಿ, ಪಾಪ ಎಲ್ಲರೂ ಇಂಗ್ಲಿಷ್ ಮೀಡಿಯಂಗೆ ಓದಿಸೋಕ್ಕಾಗುತ್ತೆ, ಕೆಲವರು ಓದಿಸೋದೇ ಇಲ್ಲ, ಬಿಟ್ಬಿಡ್ತಾರೆ. 50-60 ಸಾವಿರ ಲಕ್ಷಗಟ್ಟಲೆ ಫೀಸ್ ನೋಡಿ. ಅದನ್ನು ಹೇಳ್ತಾರೆ ದೊಡ್ಡದಾಗೇನೋ ನಾವು ಅಷ್ಟೊಂದು ಫೀಸ್ ವಸೂಲಿ ಮಾಡಂಗಿಲ್ಲ, ಹಂಗೆ ಯಾರೋ ಮಾಡಿದ್ರೆ ನಮಗೆ ಕಂಪ್ಲೇಂಟ್ ಮಾಡಿ ಅಂತೇಳಿ. ಅಕಸ್ಮಾತ್ ಯಾರಾದರೂ ಒಬ್ಬರು ಟೀಚರ್ ಹೋಗ್ಬಿಟ್ಟು, ಪೇರೆಂಟ್ಸ್ ಹೋಗ್ಬಿಟ್ಟು ಈ ಥರ ಮಾಡ್ತಿದ್ದಾರೆ ಅಂದ್ರೆ ಆ ಹುಡುಗನ ಒಂಥರ ಏನೋ ಮಾಡೋದು, ಅವನ ಮೇಲೆ ಏನೋ ಇಲ್ದಿದ್ದ ಈ ಥರದ್ದೆಲ್ಲ ಮಾಡ್ತಾರೆ. ಇದು ನಿಜವಾಗ್ಲೂ ನೀವು ಹೇಳಿದ್ರಲ್ಲ ಏನು ಅಭಿವೃದ್ಧಿ ಆಗಿದೆ ಅಂತ, ಏನೂ ಅಭಿವೃದ್ಧಿ ಆಗಿಲ್ಲ, ಎಂಥದ್ದು ಇಲ್ಲ. ಬರೀ ಹುಡುಗರಿಗೇನೋ ಮೊಟ್ಟೆ ಕೊಡ್ತೀವಿ, ನಾವು ಅದು ಮಾಡ್ತೀವಿ. ಯಾವನಿಗಿರ್ಬೇಕು? ಯಾರು ಕೇಳಿದಾರೆ ಇವ್ರಿಗೆ ದುಡ್ಡು ಕೊಡ್ರಿ, ಫ್ರೀ ಬಸ್ ಕೊಡ್ರಿ ಅಂತ ಯಾರು ಕೇಳಿದ್ದಾರೆ? ಅದನ್ನು ನೆಟ್ಗಾಗ್ತಿಲ್ಲ. ಈಗ ತಾವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಇಲ್ದವೆಲ್ಲ ಫ್ರೀ ಬೀಸ್ ಎಲ್ಲ ಕೊಟ್ಬಿಟ್ಟು ತಮ್ಮ ಬೇಳೆ ತಾವು ಬೇಯಿಸ್ಕೊಂಡ್ಬಿಟ್ಟು ಇನ್ನೊಬ್ಬನ ಜನ ಹಾಳಾಗಿ ಹೋಗ್ಬಿಡ್ಲಿ, ನನ್ನ ಮಕ್ಳು ಸತ್ತೋಗ್ಬಿಡ್ಲಿ ಅತ್ಲ ಅನ್ನೋದು ಇದೆಯಲ್ಲ, ಇದರಂಥ ವರ್ಸ್ಟ್ ಪರಿಸ್ಥಿತಿ ಇನ್ನೊಂದಿಲ್ಲ. ಏನು ಕೊಡಬೇಕಾಗಿತ್ತು? ಇವಾಗ ನೋಡಿ, ಗೃಹಲಕ್ಷ್ಮಿ ಹಣ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ. ಆಯ್ತು, ಅವ್ರು ಕೇಳ್ಕೊಂಡಿದ್ರು ಹೋಗ್ಲಿ, ಇವ್ರು ಪವರಿಗೆ ಬರಬೇಕಾಯ್ತು, ಅನೌನ್ಸ್ ಮಾಡಿಬಿಟ್ರು, ಈಗ ಕೊಡೋಕ್ಕಾಗ್ತಿಲ್ಲ, ತಿನ್ಕಾಡ್ತಾ ಇದ್ದಾರೆ. ಈ ಥರದ್ದೆಲ್ಲ ನೋಡಿ, 57,000 ಕೋಟಿ ಏನೋ ಅದು ಇನ್ನು ಒಂದು ವರ್ಷಕ್ಕೆ.
ಆಯ್ತಾ, ಇದು ಬಸ್ಸಿಂದ ಎಷ್ಟು, ಇದೇ ದುಡ್ಡನ್ನ ಡೆವಲಪ್ಮೆಂಟ್ಗೆ ಹಾಕಿ, ಟೀಚರ್ಸ್ ರಿಕ್ವೈರ್ ಮಾಡಿ, ಎಜುಕೇಷನ್ ಹಾಕಿ, ಸ್ಕೂಲ್ಗಳು ಕಟ್ಟಿ, ಇದೆಲ್ಲ ಮಾಡಿ, ಯಾರು ಬೇಡ ಅಂತಾರೆ? ಅದನ್ನ ಬಿಟ್ಬಿಟ್ಟು ಹಿಂಗೆಲ್ಲ ಮಾಡಿ ಬಡವರು ಪೇರೆಂಟ್ಸು ಮತ್ತು ಬಡ ಮಕ್ಕಳ ಜೊತೆಗೆ ಆಟ ಆಡ್ತಿದ್ದಾರೆ ನಮ್ಮ ಗೌರ್ಮೆಂಟ್ ಅಂತ ಹೇಳ್ಬೋದು. ಎಸ್, ಇನ್ನು ರಾಜೇಶ್ ಸರ್, ಈಗ ಎಲ್ಲರಿಂದಲೂ ಕೂಡ ಟ್ಯಾಕ್ಸ್ ಕಟ್ಸ್ಕೊಳ್ತಾ ಇದ್ದಾರೆ, ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾದ್ರೆ ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಿದೆ ಅಂತ? ಮೇಡಮ್, ಮೊದಲನೇದಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡು ನಾವು ಅನ್ಕೊಳ್ತೀವಿ ಬೇರೆ ಬೇರೆ ಅಂತ. ಕೇಂದ್ರ ಸರ್ಕಾರ NEP ಅಂತ ಮಾಡ್ತು, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ. ಈ ಡಾಕ್ಯುಮೆಂಟ್ ಓದಿದ್ರೆ ವೆರಿ ಕ್ಲಿಯರ್ಲಿ ಹೇಳ್ತಾ ಇದ್ದಾರೆ, ನಾವು ಸರ್ಕಾರಿ ಶಾಲೆಗಳನ್ನ ಮರ್ಜ್ ಮಾಡಬೇಕು, ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ತರಬೇಕು, ಒಂದೇ ಕಡೆ ನಾವು ಎಲ್ಲವನ್ನು ಇಟ್ಬಿಡ್ಬೇಕು, ಅಕ್ಕಪಕ್ಕ ಶಾಲೆಗಳಲ್ಲಿ ವಿಲೀನ ಮಾಡಬೇಕು ಅಂತ ಅವ್ರು ಮಾತಾಡ್ತಾರೆ, ರಿಸೋರ್ಸ್ ಶೇರ್ ಮಾಡಬೇಕು. ಅದನ್ನೇ ಯಥಾವತ್ತಾಗಿ ರಾಜ್ಯ ಸರ್ಕಾರ ಇಲ್ಲ ನಾವು NEP ನ ಒಪ್ಕೊಳ್ಳಲ್ಲ ಅಂದ್ಬಿಟ್ಟು ಇವ್ರು ಅದನ್ನೇ ಮಾಡ್ತಾ ಇದಾರೆ ಇವತ್ತು. ಒಟ್ಟಿನಲ್ಲಿ ಮೇಡಮ್, ಎಲ್ಲಾ ಸರ್ಕಾರಗಳ ಅಜೆಂಡಾ ಏನಿದೆ ಅಂದ್ರೆ ಮೇಡಮ್, ಆಗ್ಲೇ ಹೇಳಿದೆ, ಇವತ್ತು ನೋಡಿ ಕೇಂದ್ರ ಸರ್ಕಾರದ ಬಜೆಟ್ ನೀವು ಕಾಪಿ ತೆಗೆದು ನೋಡ್ರೆ ಕಳೆದ 10 ವರ್ಷದಲ್ಲಿ ವ್ಯವಸ್ಥಿತವಾಗಿ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಇವತ್ತು ನೀವು 100 ರೂಪಾಯಿ ಕೊಟ್ರೆ ತಗೋಪ್ಪ ಟ್ಯಾಕ್ಸ್ ದುಡ್ಡು ಅಂತ ಕೇಂದ್ರ ಸರ್ಕಾರಕ್ಕೆ, 2.5 ರೂಪಾಯಿ ಕೂಡ ಶಿಕ್ಷಣ ಕೊಡಲ್ಲ ಅವರು. ಆ 2.5 ರೂಪಾಯಿಲಿ ಏನಾಗುತ್ತೆ, ಸಂಬಳ ಕೊಡೋಕ್ಕೂ ಆಗೋದಿಲ್ಲ. ಇವತ್ತು ಕೇಂದ್ರೀಯ ವಿದ್ಯಾಲಯ ಇರ್ಬೋದು, IITs, NITs, ಸೆಂಟ್ರಲ್ ಯೂನಿವರ್ಸಿಟೀಸ್ ಕೂಡ ಟೀಚರ್ ಶಾರ್ಟೇಜ್ ಆಗ್ತಾ ಇದೆ ಇವತ್ತು. ಅಲ್ಲೂ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಇವತ್ತು ಎಲ್ಲಾ ಕಡೆ ಕಾಂಟ್ರಾಕ್ಟ್ ಟೀಚರ್ಸ್ ಬಂದ್ಬಿಟ್ಟಿದ್ದಾರೆ, ಪರ್ಮನೆಂಟ್ ಅಲ್ಲೂ ಇಲ್ಲ. ರಾಜ್ಯ ಸರ್ಕಾರ ಕೂಡ ಇದೇ ಪಾಲಿಸಿ. ಒಟ್ಟಿನಲ್ಲಿ ಇಬ್ರು ಪಾಲಿಸಿ ಏನಂದ್ರೆ ಮೇಡಮ್, ವ್ಯವಸ್ಥಿತವಾಗಿ ಶಾಲೆ ಮುಚ್ಚೋ ಅಭಿಯಾನ, ಸರ್ಕಾರಿ ಶಾಲೆ ಮುಚ್ಚೋ ಅಭಿಯಾನ ಇಬ್ರು ಕೈಗೊಂಡಿದ್ದಾರೆ. ಅದಕ್ಕೆ ಇವತ್ತು ಇದೆಲ್ಲ ಬೇರೆ ಬೇರೆ ಹೆಸರಿನಲ್ಲಿ ಜನಗಳನ್ನ ಮರಳು ಮಾಡುತ್ತಾ ಇವ್ರು ಮುಚ್ಚಾಕ್ತಿದ್ದಾರೆ. ಇನ್ನೊಂದು ಮೇಡಮ್, ಇವಾಗ ಟ್ಯಾಕ್ಸ್ ಪೇಯರ್ಸ್ ಮನಿ ನಾವ್ ಹೇಳೋದು ಮಿನಿಮಮ್ ಮೇಡಮ್. ಇವತ್ತು ಕುವೆಂಪು ಇರ್ಬೋದು, ಕುದ್ಮಲ್ ರಂಗರಾಯರ್ ಇರ್ಬೋದು, ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀನಿ, ನಾರಾಯಣ್ ಗುರು ಇರ್ಬೋದು, ಇವರೆಲ್ಲಾನು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಎಲ್ರು ಕೂಡ ಸರ್ಕಾರಿ ಶಾಲೆಗಳು ಯಾಕೆ ನಾವು ಹೋರಾಟ ಮಾಡಿ ತಂದ್ರು ಅಂದ್ರೆ ಎಲ್ರಿಗೂ ಶಿಕ್ಷಣ ಸಿಗ್ಬೇಕು. ಸ್ವತಂತ್ರ ಬಂದ್ಮೇಲೆ ಮಿನಿಮಮ್ ಇಸ್ ಎಜುಕೇಶನ್, ಹೆಲ್ತ್ ಅಂಡ್ ಡಿಗ್ನಿಟಿ ಆಫ್ ಲೈಫ್ ಥ್ರೂ ಜಾಬ್. ಇದನ್ನ ಅಟ್ಲೀಸ್ಟ್ ಕೊಡಕ್ಕಾಗಿಲ್ಲ ಅಂದ್ರೆ ಸರ್ಕಾರಗಳು ಇನ್ನೇನಕ್ಕೆ ನಡೆಸ್ತಾ ಇದ್ದಾರೆ? ಸರ್ಕಾರ ಇದು 3 ಕಾದ್ರೂ ಇರ್ಬೇಕಲ್ಲ, ಇದನ್ನೂ ಮಾಡ್ಲಿಲ್ಲ ಅಂದ್ರೆ ಏನಕ್ಕೆ ಬೇಕು? ಇವತ್ತು ನೋಡಿ, ಇದೇ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಕಳೆದ ಡಿಸೆಂಬರ್ ಅದಕ್ಕಿಂತ ಹಿಂದೆ ಹೋರಾಟ ಮಾಡಿದ್ರು, ಜಾಬ್ ನ ತಗೊಳ್ಳಿ ಅಂತ. ಇವತ್ತು ಅದೇ ಹೋರಾಟ ಮಾಡೋರನ್ನ ಒಳಗಡೆ ಹಾಕಿದೆ ರಾಜ್ಯ ಸರ್ಕಾರ. ಹೋರಾಟ ಮಾಡಬೇಡಿ ಅಂತ ಒಳಗಡೆ ಹಾಕಿದ್ದಾರೆ ಹೋರಾಟ ಮಾಡೋರ್ನೆಲ್ಲಾನು. ಈ ಕಡೆ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ, ಇನ್ನೊಂದ್ ಕಡೆ ಹೆಂಗಾದ್ರೂ ಮಾಡಿ ವ್ಯವಸ್ಥಿತವಾಗಿ KPS ಮ್ಯಾಗ್ನೆಟ್ ಶಾಲೆಗಳ ಹೆಸರಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಮಟ್ಟಕ್ಕೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಮೇಡಮ್ ಅಂದ್ರೆ ಮಿನಿಸ್ಟರ್ಗಳು. ಇವತ್ತು ಹೇಳ್ತಾರೆ ಅವರು, ಇವತ್ತು ಗೌರ್ಮೆಂಟ್ ಸ್ಕೂಲ್ ನಡ್ಸಕ್ಕೆ ದುಡ್ಡು ಬೇಕಲ್ಲ, ರೆವೆನ್ಯೂ ಹೆಂಗ್ ಮಾಡ್ತಾರೆ ಅಂದ್ರೆ, ಆ KPS ಶಾಲೆಗಳ ವಾಲ್ ಇರುತ್ತಲ್ಲ, ಗೋಡೆ, ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಹಾಕೊಂಬಂತೆ ಪ್ರೈವೇಟ್ನವರು. ಆಮೇಲೆ ಯಾವ್ಯಾವ ಶಾಲೆಗಳೆಲ್ಲ ಮುಚ್ಚೋಗುತ್ತೆ ಅದನ್ನ ಇವರು ಖಾಸಗಿ ಸಂಘ ಸಂಸ್ಥೆಗಳು ಕೊಟ್ಬಿಡ್ತಾರಂತೆ, ಆ ದುಡ್ಡನ್ನು ತಗೊಳ್ತಾರಂತೆ. ಆಮೇಲೆ CSR ಫಂಡ್ಸ್ ಮೇಡಮ್, CSR ಫಂಡ್ಸ್ ಭಿಕ್ಷೆ ಬಿಡ್ತಾ ಇದ್ದಾರೆ. ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಕಂಪನಿಗಳ ಹತ್ರ ಹೋಗಿ ದುಡ್ಡು ಕೊಡಿ, ನೀವು ಟೀಚರ್ಸ್ ಕೊಟ್ಬಿಡಿ, ನಮ್ಗೆ ಟೀಚರ್ಸ್ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಹೆಂಗಂದ್ರೆ ಮೇಡಮ್, ಒಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳಿಂದ ಹೊರಗೋಗೋದು ಹೆಂಗೆ, ಆದಷ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ಬೇಕು. ಇವತ್ತು ರಾಜಸ್ಥಾನದಲ್ಲಿ 60,000, ಮಧ್ಯಪ್ರದೇಶದಲ್ಲಿ 30,000, ಎಲ್ಲಾ ರಾಜ್ಯಗಳಲ್ಲಿ ಶಾಲಾ ಮುಚ್ಚೋ ಅಭಿಯಾನ ಮೇಡಮ್. ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಸರಿಗೆ ನಾವು ಬೇರೆ, ಇವರು ಕೂಡ ಅದೇ ಅಭಿಯಾನ. ಮಧು ಬಂಗಾರಪ್ಪನವ್ರು 3 ತಿಂಗಳಿಂದ ಬೆಂಗಳೂರು ಅಧಿವೇಶನ ಆದಾಗ ನಾವು ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡಕ್ ಹೊರಟಿದೀವಿ ಅಂತ ಮಾತಾಡಿದಾಗ ಫಸ್ಟ್ ಅದನ್ನ ವಿರೋಧ ಮಾಡೋಕ್ಕಾಗಿ ವಿರೋಧ ಪಕ್ಷದ ಏನ್ ಹೇಳ್ತಾರೆ, ಸರ್ ಬನ್ನಿ ನಮ್ಮ ತಾಲೂಕಿಗೆ ಬನ್ನಿ ಮುಚ್ಚಾಕೋಣ, ಬೇಡ ಬನ್ನಿ ಯಾಕೆ ರಿಸೋರ್ಸ್ ನ ಉಳಿಸೋಣ ಅಂದ್ಬಿಟ್ಟು ಇವತ್ತು ವಿರೋಧ ಪಕ್ಷದವರು ಕೂಡ ಮೇಡಮ್ ಬೇಸರದ ವಿಷಯ ಇದನ್ನ ಪಿಕಪ್ ಮಾಡ್ತಾ ಇಲ್ಲ. ಇಶ್ಯೂನ ಇದನ್ನ ಪಿಕಪ್ ಮಾಡ್ಬಿಟ್ಟು ವಿರೋಧ ಪಕ್ಷದವರು ಅವ್ರು ಬಿಡಿ, 2 ಪಕ್ಷಗಳು ಒಂದೇ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಇವತ್ತು ಜನಸಾಮಾನ್ಯರು, ಇವತ್ತು ಮಾಮೂಲಿ ಕನ್ನಡ ಸಂಘಟನೆಗಳು ಯಾರಿದ್ದಾರೆ, ಇವತ್ತು ಜನಸಾಮಾನ್ಯರು ಯಾರಿದ್ದಾರೆ, ಶಿಕ್ಷಣ ಪ್ರೇಮಿ ಜನತೆ, ನಾವೆಲ್ಲ ಒಂದಾಗ್ಲಿಲ್ಲ ಅಂದ್ರೆ ಮೇಡಮ್, ಬರೋ ದಿನಗಳಲ್ಲಿ ನಾವು ಮ್ಯೂಸಿಯಂ ನ ಹೆಂಗೆ ಮಾತಾಡ್ತೀವಿ ತೋರಿಸ್ತೀವಿ, ಹಿಂದೆ ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆ ಅಂತ ಇತ್ತು ಅಂತ ಮಾತಾಡ್ತಾರ ಆಗ್ಬಿಡುತ್ತೆ. ಹೌದು, ಒಂದು ಅದೇ ಮ್ಯೂಸಿಯಂ ತರ ಎಕ್ಸಿಬಿಷನ್ ತರ ತೋರಿಸ್ಬೇಕಾಗುತ್ತೆ. ಎಸ್, ಅನಂತರಾಮಯ್ಯ ಸರ್, ಥ್ಯಾಂಕ್ ಯು ಇಷ್ಟೊತ್ತು ಡಿಸ್ಕಷನ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ಇನ್ನು ಸರ್ಕಾರದ ನಿರ್ಲಕ್ಷ್ಯದಿಂದ ಎಷ್ಟೋ ಮಕ್ಕಳ ಭವಿಷ್ಯ ಬಲಿಯಾಗ್ತಾ ಇದೆ. ಗ್ರಾಮೀಣ ಹಾಗೂ ಹಳ್ಳಿ ಶಾಲೆಗಳ ಕಾಯಕಲ್ಪ ಎಂದು ಎಸ್ ಐಶ್ವರ್ಯ ಮೇಡಮ್, ನೀವು ಕೂಡ ಆಗಲೇ ಹೇಳ್ತಾ ಇದ್ರಿ, ಅಂದರೆ ಈಗ ಎಲ್ಲ ಮಕ್ಕಳಿಗೂ ಎಲ್ಲ ಟೀಚರ್ಸು ಫೇವ್ರೇಟ್ ಆಗಿರಲ್ಲ, ಒಬ್ರೊಬ್ರು ಟೀಚಿಂಗ್ ಸ್ಟೈಲ್ ಇಷ್ಟ ಇರುತ್ತೆ. ಅಂಥದ್ರಲ್ಲಿ ಈಗ ಎಲ್ಲದನ್ನೂ ಒಬ್ಬರೇ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಮಕ್ಕಳಿಗೂ ಅದು ಬೋರ್ ಆಗುತ್ತೆ, ಕಾನ್ಸಂಟ್ರೇಷನ್ ಬರಲ್ಲ. ಜೊತೆಗೆ ಈಗ ಅವರೇನಾದರೂ ಇವತ್ತೇನೋ ಎಮರ್ಜೆನ್ಸಿ ಇರುತ್ತೆ, ಅವರು ರಜಾ ಹಾಕಿರ್ತಾರೆ ಅಂದ್ಕೊಂಡ್ರೆ ಆ ಇಡೀ ದಿನ ಮಕ್ಕಳಿಗೆ ಪಾಠನೇ ಇರಲ್ವಾ, ಹೇಗೆ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಕರೆಕ್ಟಾಗಿ ಈಗ ಸಬ್ಜೆಕ್ಟ್ ಸ್ಪೆಸಿಫಿಕ್ ನಾಲೆಡ್ಜ್ ಅಂತ ಇರುತ್ತೆ. ಈಗ ಬೇಕಾದ್ರೆ ಒಬ್ಬರು ಟೀಚರು ಹ್ಯುಮ್ಯಾನಿಟೀಸ್ ಎಲ್ಲ ಹ್ಯಾಂಡ್ಲ್ ಮಾಡ್ಬೋದು, ಹೆಚ್ಚು ಕಮ್ಮಿ ಒಂದೇ ಇರುತ್ತೆ. ಒಬ್ರು ಸೈನ್ಸ್ ಟೀಚರ್ ಬೇಕಾದ್ರೆ ಅಷ್ಟು ಮಟ್ಟಿಗೆ ಮ್ಯಾಥ್ಸನ್ನ ಅವರು ಹ್ಯಾಂಡ್ಲ್ ಮಾಡ್ಬೋದು. ಬಟ್ ಈಗ ಒಂದು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಇರೋ ಟೀಚರ್ಗೆ ನೀವು 1ರಿಂದ 5ನೇ ಕ್ಲಾಸ್ವರೆಗೂ ಸೈನ್ಸು, ಮ್ಯಾಥ್ಸು, ಲ್ಯಾಂಗ್ವೇಜಸ್ಸು ಎಲ್ಲ ನೀವೇ ಹ್ಯಾಂಡ್ಲ್ ಮಾಡಿ ಅಂದರೆ ಆಗುತ್ತಾ ಮ್ಯಾಮ್?
ಈಗ ಟೀಚರ್ಸ್ನ ಯಾಕೆ ಅಪಾಯಿಂಟ್ಮೆಂಟ್ ಮಾಡ್ಕೋತಾ ಇಲ್ಲ ಅಂತ ಕೇಳಿದ್ರೆ, ಈಗ 51,000 ಜನ ಗೆಸ್ಟ್ ಫ್ಯಾಕಲ್ಟಿನ ತಗೊಂಡಿದ್ದಾರೆ, ಪರ್ಮನೆಂಟ್ ಯಾಕೆ ತಗೋತಾ ಇಲ್ಲ ಅಂತ ಕೇಳಿದ್ರೆ ನಮ್ಗೆ ಕ್ವಾಲಿಫೈಡ್ ಇವ್ರು ಸಿಗ್ತಾ ಇಲ್ಲ ಅಂತ ಕತೆ ಹೇಳ್ತಾರೆ. ಇವಾಗ ಈಗ ನಡೀತಾ ಇರೋದು ಕ್ವಾಲಿಫೈಡಾ? ಈಗ ಒಬ್ರು ಟೀಚರು ಆರ್ಟ್ ಸಬ್ಜೆಕ್ಟ್ ಅವರು ಸೈನ್ಸ್ ಹೇಳ್ಕೊಡ್ತಾ ಇರೋದು ಅಲ್ಲಿ ಒಳ್ಳೆ ಕ್ವಾಲಿಟಿ ಇನ್ಶೋರ್ ಆಗ್ತಾ ಇದೆಯಾ? ಇಲ್ಲ. ಮಕ್ಕಳಿಗೆ ಏನಾಗ್ತಾ ಇದೆ ಮ್ಯಾಮ್, ಈಗ 1ನೇ ಕ್ಲಾಸ್ 1ರಿಂದ 5ನೇ ಕ್ಲಾಸ್ ವರೆಗೂ ಒಂದೇ ಕ್ಲಾಸ್ ರೂಮ್ ಅಲ್ಲಿ ನೀವು ಹಿಂಗ್ ಕೂರಿಸ್ತೀರಾ, ಕೂರಿಸ್ಬಿಟ್ಟು ಈಗ ಆ ಟೀಚರ್ ಪಾಪ ಒಬ್ರೆ ಅವ್ರಿಗೆ 1ನೇ ಕ್ಲಾಸ್ ಮಕ್ಳಿಗೆ ಹೇಳ್ಕೊಡ್ತಾ ಇದ್ರೆ ಮಿಕ್ಕಿದ ಮಕ್ಳೆಲ್ಲ ಗಲಾಟಿ, ಬೋರ್ ಆಗುತ್ತೆ. ಏನ್ ಮಾಡ್ತಾರೆ? ಕಾನ್ಸಂಟ್ರೇಷನ್ ಇರಲ್ಲ. ಚಿಕ್ಕ ಮಕ್ಳು ಬೇರೆ. ಆಕ್ಚುಲಿ ಟೀಚರ್ ಇಸ್ ಟು ಸ್ಟೂಡೆಂಟ್ಸ್ ರೇಷಿಯೋ ತುಂಬಾ ಇಂಪಾರ್ಟೆಂಟ್ ಅಂತಾರೆ. ಏನು ಮಕ್ಕಳ ಕಲಿಕೆಯಲ್ಲಿ 25 ಮಕ್ಕಳಿಗೆ 1 ಟೀಚರ್ ಇರಬೇಕು, ಫುಲ್ ಅಟೆನ್ಷನ್ ಅವ್ರಿಗೂ ಸಿಗಬೇಕು ಅಂತೇಳಿ. ಈಗ 50-60 ಮಕ್ಕಳಿಗೆ ಒಬ್ರು ಟೀಚರು ಈಗ ಒಂದು 10 ಮಕ್ಕಳಿಗೆ ಹೇಳ್ಕೊಡ್ತಿರ್ತಾರೆ, ಇನ್ನು ಮಿಕ್ದವರು ನೆಗ್ಲೆಕ್ಟೆಡ್ ಅಂದ್ರೆ ಏನ್ ಕಲಿತಾರೆ? ಒಂದು ಬೇಸಿಕ್ ಡಿಸಿಪ್ಲಿನ್ ಇರಲ್ಲ, ಫೋಕಸ್ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ಏನು ಆ ಮಗು, ಮ್ಯಾಮ್ ಹೇಳಿದ್ರು ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ, ಮೊಳಕೆಯಲ್ಲಿ ಎಷ್ಟು ನರಿಶ್ಮೆಂಟ್ ಸಿಗ್ಬೇಕು, ಫೌಂಡೇಶನ್ ಇಸ್ ಸೋ ಇಂಪಾರ್ಟೆಂಟ್. ಇವ್ರು ಹೆಂಗೆ ಅಂದ್ರೆ ಪಾಯಕ್ಕೆ ಕೊಡ್ತಾ ಇಲ್ಲ ಇಂಪಾರ್ಟೆನ್ಸ್, ಆ ಸೌಧ ಇಂಪಾರ್ಟೆಂಟ್ ಅಂತ ಮೇಲ್ಗಡೆ ಇಂಪಾರ್ಟೆಂಟ್, ಬಟ್ ಅಡಿಪಾಯ ಇಲ್ಲಿ ವೀಕು. ಇಲ್ಲಿ ನೋಡಿ ಈಗ ನೀವು ಇದು ತಂದ್ರು ನಲಿಕಲಿ ಅಂತ ತಂದ್ರು. ನಲಿಕಲಿ ಅಂದ್ರೆ ಏನು? ಮಕ್ಕಳಿಗೆ ಬುಕ್ಸೇ ಬೇಡ, ಕ್ಲಾಸ್ ರೂಮೇ ಬೇಡ, ಆಟ ಆಡ್ಕೊಂಡು ಕಲ್ತು ಬಿಡ್ತಾರೆ ಅಂತ. ಆಟ ಆಡ್ಕೊಂಡು ಕಲಿಸ್ಬೇಕು ಅಂದ್ರೆ ಈ ರೇಷಿಯೋ ಹೇಳಿದ್ನಲ್ಲ ನಾನು 25:1 ಅಂತ, ಅದು ಸಾಲಲ್ಲ, 10:1 ಬೇಕಾಗುತ್ತೆ. ಅಟೆನ್ಷನ್ ಜಾಸ್ತಿ ಕೊಡ್ಬೇಕು. 10 ಮಕ್ಳಿಗೆ ಒಬ್ರು ಟೀಚರ್ ಇದ್ರೆ ನಲಿ ಕಲಿ ಪ್ರಾಕ್ಟಿಕಲ್. ನೀವು 60 ಮಕ್ಳಿಗೆ ಒಂದು ಟೀಚರ್ ಕೊಟ್ಬಿಟ್ಟು ನಲಿ ಕಲಿ ಅಂದ್ರೆ ಮೋಸ. ಏನಂದ್ರೆ ನಮ್ಮ ಮಕ್ಳಿಗೆ ಏನು ಶಿಕ್ಷಣನೇ ಸಿಗಲ್ಲ. ಆಮೇಲೆ ಏನಂದ್ರೆ ಪಾಸ್ ಫೇಲ್ ಸಿಸ್ಟಮ್ ತೆಗೆದ್ಬಿಟ್ರು ಮ್ಯಾಮ್, ಮಕ್ಳಿಗೆ ಪ್ರೆಷರ್ ಆಗುತ್ತೆ ಅನ್ಬಿಟ್ಟು ನೋ ಡಿಟೆನ್ಷನ್ ಪಾಲಿಸಿ ಅಂತ ತಂದ್ಬಿಟ್ರು. ಇದ್ರಲ್ಲಿ ಏನಂದ್ರೆ ಈಗ ನಿನ್ ಮಕ್ಳಿಗೆ ಎಕ್ಸಾಮ್ ಕೊಟ್ರೆ ನೀವು ಪಾಠ ಮಾಡಿಲ್ಲ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ನೀವು ಪಾಠ ಮಾಡಿರಲ್ಲ, ಮಕ್ಕಳು ಫೇಲ್ ಆಗ್ತಾರೆ, ಅದು ಗೊತ್ತಾಗ್ಬಿಡುತ್ತೆ. ಎಲ್ಲರೂ ಕೇಳ್ತಾರೆ ರಿಸಲ್ಟ್ಸ್ ನೋಡ್ಬಿಟ್ಟು ಏನ್ ಹಿಂಗಿದೆ ಅಂತ. ಅದಕ್ಕೆ ಈಗ ಏನ್ ಮಾಡೋದು? ಅದು ಇವಾಗ ಕಾಯಿಲೆ ಬಂದಿದೆ, ಕಾಯಿಲೆನ ವಾಸಿ ಮಾಡೋದಲ್ಲ, ಆ ಕಾಯಿಲೆ ಇರೋ ಸಿಂಪ್ಟಮ್ಸ್ ಗೊತ್ತಾಗದೇ ಇರೋ ತರ ಮೇಕಪ್ ಮಾಡ್ಬಿಟ್ಟು ಕಾಯಿಲೆನೇ ಇಲ್ಲ ಅಂತ ಅನ್ಸ್ಬಿಡೋದು. ಆತರ ನೋ ಡಿಟೆನ್ಷನ್, ಟೋಟಲ್ ಫೇಲ್ಯೂರ್ಗಳು. ಸೊ ಇದು ಈಗ ಒಂದು ಸಬ್ಜೆಕ್ಟ್ಗೆ ಒಂದು ಟೀಚರು ಇರಲೇಬೇಕು. ಆಮೇಲೆ ಸಪ್ರೇಟ್ ಕ್ಲಾಸ್ ರೂಮ್ಸು ಇರಬೇಕು. ಇದ್ದು ಆ ಮಕ್ಕಳಿಗೆ ಆ ಸಬ್ಜೆಕ್ಟ್ ಆ ಟೀಚರ್ ಪಾಠ ಮಾಡಿದಾಗ್ಲೇ ಮಕ್ಕಳಿಗೆ ಕಲಿಯೋ ಖುಷಿ ಇರುತ್ತೆ. ಸ್ಕೂಲ್ ಒಂದ್ ಕಡೆ ಇವತ್ತು ಏನು ಚೈಲ್ಡ್ ಲೇಬರ್ ವಿರುದ್ಧ ಕ್ಯಾಂಪೇನ್ ಅಂತ ಮಾಡ್ತಾರೆ, ಸಾವಿರಾರು ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಇವತ್ತು ನಾವು ಚೈಲ್ಡ್ ಲೇಬರರ್ಸ್ನ ತಡೆಗಟ್ಟಬೇಕು ಅಂತಾರೆ. ಇನ್ನೊಂದ್ ಕಡೆ ಆ ಮಕ್ಕಳಿಗೆ ಇವರೇ ಸ್ಕೂಲಿಂದ ಆಚೆ ತಳ್ತಾ ಇದ್ದಾರೆ. ಆ ಮಕ್ಕಳು ಕಾನ್ಸಂಟ್ರೇಷನ್ ಇಲ್ಲ, ಖುಷಿ ಇಲ್ಲ, ಟೀಚರ್ಸ್ ಇಲ್ಲ, ಏನೂ ಇಲ್ಲ. ಸೊ ಏನ್ ಮಾಡ್ತಾರೆ ಪೇರೆಂಟ್ಸು? ಇಲ್ಲಿ ಏನೂ ಕಲಿತಾ ಇಲ್ಲ ಮಗು, ಬಿಡು ಮನೆಗೆ 1-2 ಕಾಸು ಸಂಪಾದನೆ ಮಾಡಿ ಅಂತ ಹೋಟ್ಲಲ್ಲಿ ಕೆಲ್ಸಕ್ಕೆ ಹಾಕ್ತಾರೆ. ಮೆಕ್ಯಾನಿಕಲ್ಲಿ ಶಾಪಲ್ಲಾರು ಏನೋ ಕಲೀಲಿ, ಜೀವನೋಪಾಯ ಕಲೀಲಿ ಅಂತ ಹಾಕ್ತಾರೆ. ಸೊ ಇದು ಇವತ್ತು ಸಮಸ್ಯೆ ಮ್ಯಾಮ್. ಅದಕ್ಕೆ ಇವತ್ತು ನಾವು ಪೋಷಕರು, ನಾವು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿ ಇದೇನಂದ್ರೆ ಈ ಮರ್ಜರ್ ಅಂತೆಲ್ಲ ಶುರು ಮಾಡಿದ್ರಲ್ಲ ಮ್ಯಾಮ್, ಅವಾಗಿಂದ ನಾವು ಆಕ್ಟಿವ್ ಆಗಿ ಟೀಚರ್ಸು, ಪೇರೆಂಟ್ಸು, ಸ್ಟೂಡೆಂಟ್ಸು ಸೇರಿ ಎಲ್ಲೆಲ್ಲಿ ಶಾಲೆ ಮುಚ್ಚೋ ತರ ಇತ್ತು ಆ ಶಾಲೆ ಸುತ್ತ ಪೇರೆಂಟ್ಸ್ ಒಂದಾಗಿ ಒಂದು ಹೋರಾಟ ಸಮಿತಿ ಮಾಡ್ಕೊಂಡು ಮುಚ್ಚಬಾರ್ದು ಅಂತ. ಬಿಜೆಪಿ ಇದ್ದಾಗೂ ಫೈಟ್ ಮಾಡಿದ್ವಿ, ಮತ್ತೆ ಕಾಂಗ್ರೆಸ್ ಬಂದ ತಕ್ಷಣ ಮರ್ಜರ್ ಅಂತ ಹೇಳಿ 13,000 ಸ್ಕೂಲ್ಸ್ ಲಿಸ್ಟ್ ಮಾಡಿದ್ರು. ಆವಾಗ ಒಂದು ಸೈಜ್ ಸಂಗ್ರಹ ಅಭಿಯಾನ ಮಾಡಿ ಅವಾಗ ಉಳಿಸ್ಕೊಂಡ್ವಿ. ಅವಾಗ CMA ಬಂದು ನಾವು ಮುಚ್ಚಲ್ಲ ಅಂದ್ರು, ಎಲ್ಲ ಕೊಡ್ತೀವಿ ಅಂದ್ರು. ಆಯ್ತಪ್ಪ ಅಂತ ಹಿಂಗ್ ಕೂತ್ಕೊಳ್ಳೋ ಅಷ್ಟೊತ್ತಿಗೆ KPS ಮ್ಯಾಗ್ನೆಟ್ ತಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಮತ್ತೆ ಮುಚ್ತೀವಿ ಅಂತಾರೆ. ಮತ್ತೆ ನಾವು ಹೋರಾಟ ಮಾಡ್ತಾ ಇದೀವಿ. ನಾವು ಪೋಷಕರು ಬೀದಿಯಲ್ಲಿ ಇದೀವಿ. ಸರ್ಕಾರಿ ಶಾಲೆ ಉಳಿಬೇಕು, ಎಲ್ಲ ವ್ಯವಸ್ಥೆ ಸಿಗ್ಬೇಕು, ನಮ್ಮ ಮಕ್ಕಳು ಓದಕ್ಕಾಗ್ಬೇಕು ಅಂತ ಹೇಳಿ. ಸೊ ಇದು ಇರೋದು ಮ್ಯಾಮ್ ಇವತ್ತು. ಎಸ್ ಇನ್ನು ಮೇಡಮ್, ಈಗ ನೀವು ಹೇಳಿ, ಈಗ ನಾನು ಆಗ್ಲೇ ಹೇಳ್ದೆ, ನ್ಯೂಸಲ್ಲಿ ನಾವು ಹೇಳ್ತಿರ್ತೀವಿ ಅಂದ್ರೆ ಎಲ್ಲೋ ಹಾವು ಬಂತು, ಯಾರೋ ಬಂದು ರಕ್ಷಣೆ ಮಾಡಿದ್ರು, ಜೊತೆಗೆ ಇನ್ನೊಂದ್ ಕಡೆ ಮಳೆ ಬಂದ್ರೆ ಸೋರುತ್ತೆ, ಪಾಪ ಮಕ್ಕಳು ಕೂಡ, ಪೋಷಕರು ಕೂಡ ಹೆದರಿಕೆ, ಅಂದ್ರೆ ಮಕ್ಕಳಿಗೆ ಏನಾಗುತ್ತೋ ಏನೋ ಎತ್ತ ಅಂತ. ಸೊ ಈ ಅವ್ಯವಸ್ಥೆ ಸುಧಾರಣೆ ಆಗೋದು ಯಾವಾಗ, ಜೊತೆಗೆ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗಬೇಕು ಅಂತ ಅನ್ಸುತ್ತೆ ನಿಮಗೆ? ಮೇಡಮ್, ಎಲ್ಲರೂ ಒಟ್ಟಾಗಿ ಸೇರಿದ್ರೇ ಅದು ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋಕ್ಕಾಗೋದು. ಒಂದು ಸಾಮಾಜಿಕ ಹೋರಾಟ ನಾವು ಎಷ್ಟು ಮಾಡಿದ್ರೂ ಅದು ಸುಮ್ಮನೆ ಅವತ್ತಿನ ದಿನಕ್ಕಿರುತ್ತೆ, ಪೇಪರಲ್ಲಿ ಬರುತ್ತೆ, ಮುಚ್ಚೋಗುತ್ತೆ. ನಿಜವಾದ ಮನಸ್ಸು ಯಾರಿಗಿರುತ್ತೋ, ಯಾರಿಗೆ ತಾಯಿ ಕರುಳು ಅನ್ನೋದು ಇರುತ್ತೋ, ನಮ್ಮ ಮಕ್ಕಳ ಥರ ಬಡವ್ರ ಮಕ್ಕಳು ಅಂತ ಯಾರು ನಿಜವಾಗಿ ಒಂದು ಮನಸ್ಸಾಕ್ಷಿ ಹೊಂದಿರ್ತಾರೋ ಅವ್ರು ನಿಜವಾಗ್ಲೂ ಕೇರ್ ತಗೋತಾರೆ. ನಮ್ಮ ಅಗ್ರ ಪಂಚಾಯತಿಲಿ ಒಂದು ಒಳ್ಳೆ ಸ್ಕೂಲು, ಮಕ್ಕಳು ನೆಲದಲ್ಲಿ ಕೂತ್ಕೋತಾ ಇದ್ರು. ನಾನು ಹೇಳ್ತಾ ಇರೋದು 1994ಅಲ್ಲಿ. ಅದು ತಂಡಿ ನೆಲ, ಅದು ಗಾರೆ ಇದು ಸಗಣಿ ಹಾಕಿ ಸಾರಿಸೋ ಅಂತ ನೆಲ. ಅವಾಗ ಅಲ್ಲಿಂದ ಯಾರೋ ಒಬ್ರು ಅವ್ರ ಹೆಸರು ಹೇಳೋದು ಅಂದ್ರೆ ದಾನಿಗಳು, ಸರ್ ಹಿಂಗಿದೆ ಮಕ್ಕಳ ಪರಿಸ್ಥಿತಿ ಅಂತೇಳಿ. ಅಲ್ಲಿಂದ ಮೇಡಮ್ ನಂಬ್ತಿರೋ ಇಲ್ಲ 85 ಮಕ್ಕಳು ಬರ್ತಿದ್ರು
85 ಎಲ್ಲ ದೊಡ್ಡಿಯಿಂದ ಬರೋರು. ಸೊ ಅವಾಗ ಅವ್ರಿಗೆ ಎಷ್ಟು ಒಳ್ಳೆ ಇದು ಮನಸ್ಸಿದೆ ಅಂದರೆ ಹಲ್ಗೆ ಮಾಡಿ ಕೂರಿಸಿ ಅಂತ ಹೇಳಿ ಎಲ್ರಿಗೂ ಲೈನಾಗಿ ಹಲ್ಗೆ ಹಾಕಿ ಮಕ್ಕಳಿಗೆ ಕೋಲ್ಡು ಹಾಕಲ್ಲ, ಮತ್ತೆ ಅವ್ರು ಕುತ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ. ಅವಾಗ ಎಷ್ಟೋ ಜನ ಸಹಾಯ ಮಾಡೋರು ಇದ್ದಾರೆ, IT ಸೆಕ್ಟರಲ್ಲಾಗಲಿ ಸಾಮಾಜಿಕವಾಗಿ. ಮೇಡಮ್ ನಾವೇನು ಕೇಳಿದ್ರೆ ನಮ್ಮ ಕೈಲಾದಷ್ಟು ನಾವು ಅಟ್ಲೀಸ್ಟ್ ದೊಡ್ಡದು ಮಾಡೋಕ್ಕಾಗಲಿ ಸಣ್ಣ ಮಾಡೋಕ್ಕೆ ಶಕ್ತಿ ಇದೆ. ಇನ್ನು ಮುಂದೆ ಆಗೋದನ್ನ ಯೋಚನೆ ಮಾಡಬೇಕು. ಮಕ್ಕಳ ಭವಿಷ್ಯ ಎಲ್ರಿಗೂ ಸಂಬಂಧ ಪಡುತ್ತೆ, ಒಬ್ರಿಗೆ ಪಡಲ್ಲ. ಮಗು ಹೊಟ್ಟೆಲಿದ್ದಾಗೆ ತಾಯಿಗೆ ರೆಸ್ಪಾನ್ಸಿಬಿಲಿಟಿ, ನಂತರ ಹೊರಗಡೆ ಬಂದಮೇಲೆ ಪೋಷಕರಾಗಿ ಅದಕ್ಕೂ ಯಾವ ಸ್ಕೂಲು ಅಂತ ಯೋಚನೆ ಮಾಡೋ ಪರಿಸ್ಥಿತಿ. ಇವತ್ತು ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋದು ದೊಡ್ಡ ವಿಚಾರನೇ ಅಲ್ಲ. ಗಾರೆ ಕೆಲಸ ಮಾಡ್ತಾರೆ ಮೇಡಮ್, ಮನೆ ಕೆಲಸ ಮಾಡ್ತಾರೆ. ಅವರು ಅಯ್ಯೋ ಗೌರ್ಮೆಂಟ್ ಸ್ಕೂಲ್ ಸೇರಿಸಲ್ಲ ಮೇಡಮ್ ಅಂತಾರೆ. ಯಾಕೆಂದ್ರೆ ನೀವು ಅಲ್ಲಿ ನೋಡಿದ್ರೆ ಇನ್ನ 2 ಮನೆ ಜಾಸ್ತಿ ಕೆಲಸ ಮಾಡಿ ನಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಕಳ್ಸೋಣ ಅಂತ ಪ್ರಾಕ್ಟಿಕಲ್ ಆಗಿ. ಮ್ಯಾಮ್ ಇಲ್ಲಿ ನನ್ಗನ್ಸೋದು ಯಾರೇ ದಾನಿಗಳು ಅಥವಾ ನಾವು ಇಂಡಿವಿಜುವಲ್ಸ್ ನಾವ್ ಎಷ್ಟೇ ಮಾಡಿದ್ರು ಎಲ್ಲಾ ಲಕ್ಷಾಂತರ ಮಕ್ಕಳಿಗೆ ನಾವು ಕೇಟರ್ ಮಾಡಕ್ ಆಗಲ್ಲ. ಬಟ್ ನಾವು ಮಾಡ್ಬೇಕು, ಅದನ್ನ ನಾನು ಇಲ್ಲ ಅಂತಿಲ್ಲ, ಮಾಡೋರೆಲ್ಲ ಮಾಡಿ ಒಳ್ಳೆ ಮನಸ್ಸಿರೋರು. ಆದ್ರೆ ಇವತ್ತು ಎಲ್ಲಾ ಮಕ್ಳಿಗೂನು ಒಳ್ಳೆ ಶಿಕ್ಷಣ ಸಿಗಬೇಕು ಅಂದ್ರೆ ಮ್ಯಾಮ್ ಗೌರ್ಮೆಂಟ್ ಪಾಲಿಸಿಗಳು ಚೇಂಜ್ ಮಾಡಬೇಕು. ಇವತ್ತು ಗೌರ್ಮೆಂಟ್ ಬಜೆಟ್ ಅಲೋಕೇಶನ್ ನ ಜಾಸ್ತಿ ಮಾಡಬೇಕು. ಸ್ಟೇಟ್ ಇಂದ 25% ಬಜೆಟ್ ಏನ್ ಅವಾಗಲೇ ನೀವು ಹೇಳಿದ್ರಿ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಅಂತ. ಈಗ ನಾನೊಂದು 100 ರೂಪಾಯಿ ಟ್ಯಾಕ್ಸ್ ಕಟ್ತೀನಿ ಅಂದ್ರೆ ಅದ್ರಲ್ಲಿ 25 ರೂಪಾಯಿ ಮಕ್ಕಳು ಎಜುಕೇಶನ್ಗೆ ಗೌರ್ಮೆಂಟ್ ಸ್ಪೆಂಡ್ ಮಾಡಬೇಕು. ಅದೇ ರೀತಿ ಸೆಂಟ್ರಲ್ ಇಂದ 10% ಬಜೆಟ್ ಕೊಡಬೇಕು. ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ ಎಜುಕೇಶನ್. ಇಬ್ರು ಇಷ್ಟು ಬಜೆಟ್ ನ ಕೊಡಬೇಕು. ಒಂದನೇದು. ಎರಡನೇದು ಇಮ್ಮಿಡಿಯೇಟ್ಲಿ ಈಗ ಇಷ್ಟಿಷ್ಟು ಎಲಿಜಿಬಲ್ ಗೆಸ್ಟ್ ಫ್ಯಾಕಲ್ಟಿಗಳು ಇದ್ದಾರೆ, ಸಾವಿರಾರು ಜನ, ಅವರನ್ನ ಪರ್ಮನೆಂಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಕಾನೂನು ತೊಡಕು ಅದು ಇದು ಕತೆ ಹೇಳ್ಬೇಡಿ, ಕ್ಲಿಯರ್ ಮಾಡಿ ಆ ತೊಡಕುಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವ್ರು ನಾಟ್ ಜಸ್ಟ್ ಎಲಿಜಿಬಲ್ ಥ್ರೂ ಸರ್ಟಿಫಿಕೇಟ್ ಅಲ್ಲ, ಟೀಚಿಂಗ್ ಎಕ್ಸ್ಪೀರಿಯನ್ಸ್ 10, 15, 20 ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅವ್ರನ್ನ ನೀವು ಅಬ್ಸರ್ವ್ ಮಾಡಿ ಟೀಚರ್ಸ್ನ ಕೊಟ್ಟು ಬಜೆಟ್ ಇಂಪ್ರೂವ್ ಮಾಡಿದ್ರೆ ಅವಾಗ ನೋಡಿ ಮ್ಯಾಮ್ ಎಲ್ಲ ಮಕ್ಳಿಗೂ ಎಜುಕೇಶನ್ ಸಿಗುತ್ತೆ. ಈ ಸಮಸ್ಯೆ ಇನ್ನೊಂದು 3ನೇದು ಪಾಯಿಂಟ್ ಮ್ಯಾಮ್ ನೀವು ಹೇಳಿದ್ರಿ ಏಕೋಪಾಧ್ಯಾಯ ಶಾಲೆಯಲ್ಲಿ ಟೀಚರ್ಸ್ಗೆ 100 ಕೆಲಸ ಕೊಟ್ಟಿರೋದ್ರಿಂದ ಪಾಠ ಮಾಡಕ್ ಆಗ್ತಿಲ್ಲ ಅಂತ, ಅದನ್ನು ಸಾಲ್ವ್ ಮಾಡಬಹುದು. ಈಗ ಸರ್ ಹೇಳಿದ್ರು ಧಾರವಾಡಲ್ಲೆಲ್ಲ ಅನ್ಎಂಪ್ಲಾಯ್ಡ್ ಯೂತ್ ಫೈಟ್ ಮಾಡ್ತಾ ಇದ್ದಾರೆ ಜಾಬ್ ಬೇಕು ಅಂತ. ಕ್ಲರ್ಕ್ ತಗೊಳ್ಳಿ, ಡಿ ಗ್ರೂಪ್ ಎಂಪ್ಲಾಯಿ ತಗೊಳ್ಳಿ, ಲಕ್ಷಾಂತರ ಜನಕ್ಕೆ ಒಂದು ಅನ್ನಕ್ಕೆ ವ್ಯವಸ್ಥೆ ಮಾಡ್ಕೊಡಿ, ಉದ್ಯೋಗ ಕೊಡಿ, ಎಲ್ಲ ಆಗುತ್ತೆ. ಪ್ರಯಾರಿಟೀಸ್ ಮ್ಯಾಮ್ ಇವತ್ತು 80,000 crores ಮ್ಯಾಮ್, 80,000 crores ನಮ್ಮ ರೋಡ್ ಎಲ್ಲ ಕೊರೆದ್ಬಿಟ್ಟು ಭೂಮಿ ಎಲ್ಲ ಕೊರೆದು ಅತಂತ್ರ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದೇ 80,000 crores ನ ಎತ್ಕೊಂಬನ್ನಿ, ಎಜುಕೇಶನ್ ಕೊಡಿ, ಎಲ್ಲಾ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಿ, ಇದು ಬೇಕು. ಇನ್ನು ರಾಜೇಶ್ ಸರ್, ಈಗಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಆ ಹಳೆ ಸೀಮೆ ಸುಣ್ಣ ಇಟ್ಕೊಂಡೆ ಪಾಠ ಹೇಳ್ಕೊಡ್ತಾರೆ. ಇರ್ಲಿ ಪರವಾಗಿಲ್ಲ, ಅಂದ್ರೆ ಓಲ್ಡ್ ಮೆಥಡ್ಸ್ ಗುಡ್, ಬಟ್ ಸ್ಟಿಲ್ ಈಗ ಸರ್ಕಾರಿ ಶಾಲೆಗಳಲ್ಲಿ ಹೊಸ ಟೆಕ್ನಾಲಜೀಸ್ ಏನಿದೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅನ್ಸುತ್ತಾ ನೀವು ಗಮನಿಸಿರೋ ಹಾಗೆ? ಮೇಡಮ್ ಇಲ್ಲ, ಖಂಡಿತ ಮೇಡಮ್. ಇವಾಗ ಸರ್ಕಾರಕ್ಕೆ ಟೀಚರ್ಸೇ ಅಪಾಯಿಂಟ್ ಮಾಡಕ್ ಆಗದಿದ್ದವರು ಇವರೆಲ್ಲಿ ಟೆಕ್ನಾಲಜಿ ತರ್ತಾರೆ, ಇವರೆಲ್ಲಿ ಎಲ್ಲೋ 1-2-3 ಶಾಲೆ ತೋರಿಸ್ಬೋದು ಮೇಡಮ್, ಅಷ್ಟೇ ಅದು. ಬಟ್ ಪ್ರಾಕ್ಟಿಕಲಿ ಇವಾಗ ಏನ್ ನೋ ಡಿಟೆನ್ಷನ್ ಪಾಲಿಸಿಯಿಂದ ಅಥವಾ ಟೀಚರ್ಸ್ ಇಲ್ದಿರ ಇವತ್ತು ನಮ್ಗೆ ಯಾಕಂದ್ರೆ ರಿಪೋರ್ಟ್ಸ್ಗಳೇ ಇದೆ. ಮಕ್ಕಳು ಇವತ್ತು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಮಿನಿಮಮ್ ABCD ಹೇಳಕ್ ಆಗ್ತಿಲ್ಲ, ಹೆಸರು ಬರೆಯಕ್ ಆಗ್ತಿಲ್ಲ. ನಾವು ಟೀಚರ್ಸ್ ನ ಟ್ರೈನ್ ಮಾಡೋದ್ರಿಂದ ನಾವು ನೋಡ್ತಿದೀವಿ ಮೇಡಮ್, ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಬರಲ್ಲ. 10ನೇ ಕ್ಲಾಸ್ ಮಕ್ಕಳು ಕೂಡ ಮಿನಿಮಮ್ ಥಿಂಗ್ಸ್ ಬರಲ್ಲ. ಇಲ್ಲಿ ನಮಗ್ ಬೇಕಾಗಿರೋದು ಟೆಕ್ನಾಲಜಿಗಿಂತ ಹೆಚ್ಚಾಗಿ ಮೇಡಮ್ ಬೇಸಿಕ್ಸ್ ನ ಹೇಳ್ಕೊಡುವಂಗೆ, ಅದನ್ನ ಫೌಂಡೇಶನ್ ನ ಸ್ಟ್ರಾಂಗ್ ಮಾಡುವಂತ ಟೀಚರ್ಸ್ ಬೇಕಾಗಿದೆ ಮೇಡಮ್. ಇಲ್ಲಿ ನೋಡಿ ಮೇಡಮ್, ಇವಾಗ ಸರ್ಕಾರಗಳು ಹೆಂಗಿದೆ ಅಂದ್ರೆ 60,000 ಕೊಟ್ಬಿಟ್ಟು ಒಬ್ಬನ್ನ ನಾನು ತಗೊಳ್ಳೋ ಬದಲು 6 ಜನ ಅತಿಥಿ ಉಪನ್ಯಾಸರು ತಗೊಂಬೋದಲ್ಲ 10,000 ರೂಪಾಯಿಗೆ, ಈ ತರ ಯೋಚನೆ ಮಾಡ್ತಾರೆ ಮೇಡಮ್. ಇಲ್ಲಿ ನೋಡಿ ನಮ್ಮ ರಾಜ್ಯದಲ್ಲಿ ಅತಿಥಿ ಶಿಕ್ಷಕರು ಉಪನ್ಯಾಸಕರು PU ಕಾಲೇಜಲ್ಲಿ 2 ಸೇರಿಸಿದ್ರೆ, ಡಿಗ್ರಿನೂ ಸೇರಿಸ್ಬಿಟ್ರೆ 70,000+ ಗೆಸ್ಟ್ ಟೀಚರ್ಸ್ ಫ್ಯಾಕಲ್ಟೀಸ್ ಇದ್ದಾರೆ. ಆಗ್ಲೇ ರಿಕ್ರೂಟ್ಮೆಂಟ್ ಆಗಿ 11 ವರ್ಷ ಆಗಿದೆ ಅಂದ್ರೆ ಇವರೇ 11 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದ್ದಾರೆ ಪಾಪ. ಅವ್ರೆಲ್ಲಾನು ಚಿಲ್ಲರೆ ದುಡ್ಡಿಗೆ ಇದ್ ಮಾಡ್ಕೊಂಡು 8 ತಿಂಗಳು ಸಂಬಳ ಮಾಡ್ಕೊಂಡು ಸಂಬಳ ಸರಿಯಾಗಿ ಕೊಡದೆ ಅವ್ರನ್ನ ಪ್ರತಿ ವರ್ಷ ಬೇರೆ ಬೇರೆ ಹೆಸರಲ್ಲಿ ಕೈ ಬಿಟ್ಟು ಅವ್ರನ್ನೆಲ್ಲ ರಿಕ್ರೂಟ್ಮೆಂಟ್ ಮಾಡ್ಕೊಂಡ್ರೆ ಮೇಡಮ್, ಅವ್ರನ್ನೂ ತಗೊಳ್ಳಿ, ಮೆರಿಟೋರಿಯಸ್ ತಗೊಳ್ಳಿ, ಜಾಬ್ ಆಸ್ಪಿರೆಂಟ್ಸ್ ತಗೊಳ್ಳಿ. ತುಂಬಾ ಜನ ಕೇಳ್ತಾರೆ, ಏನ್ರಿ ನೀವು ಬರೀ ಸಮಸ್ಯೆ ಹೇಳ್ತಿದ್ದೀರಾ, ಸೊಲ್ಯೂಷನ್ ಏನ್ರಿ? ಸೊಲ್ಯೂಷನ್ ವೆರಿ ಸಿಂಪಲ್, ತುಂಬಾ ದೊಡ್ಡ ವಿಷಯ ಏನಿಲ್ಲ ಮೇಡಮ್. ಇದು ಇಮಿಡಿಯೇಟ್ಲಿ ರಿಕ್ರೂಟ್ ಮಾಡಿ. ಬಿಲ್ಡಿಂಗ್ ನಾನು ಹೇಳಿದ್ರೆ ಮೇಡಮ್, ಟೀಚರ್ಸ್ ಪ್ರೈಮರಿ ಬಿಲ್ಡಿಂಗ್ ಮಾಡೋಣ, ಬಿಲ್ಡಿಂಗ್ ಇನ್ನೂ ಟೈಮ್ ಇದೆ, ಟೀಚರ್ಸ್ ಕೊಟ್ರೆ ನೋಡಿ ಮೇಡಮ್ ಕ್ವಾಲಿಟಿ ಬರುತ್ತೆ. ಅಲ್ಲಿ ಇಮಿಡಿಯೇಟ್ಲಿ ಸರ್ಕಾರ ಮಾಡಕ್ಕಾಗೋದು ಯಾವುದು? ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು. ಅಷ್ಟು ಮಾಡಿಬಿಟ್ರೆ ಮೇಡಮ್, ಯಾವ ಇಚ್ಛಾಶಕ್ತಿ ಬೇಕು ಸರ್ಕಾರದಲ್ಲಿ, ಬೇರೆ ಇಚ್ಛಾಶಕ್ತಿ ಏನ್ ತೋರಿಸ್ತಾರೆ. ಇವಾಗ ನೋಡಿ ಟನಲ್ ರೋಡ್ ಎಷ್ಟು ನಾನು ಮಾಡ್ತೀನಿ ಅಂತ ಕೂತಿದ್ದಾರೆ. ಇವಾಗ ಮಧು ಬಂಗಾರಪ್ಪ KPS ಶಾಲೆ
ಶಾಲೆಗಳನ್ನ ಓಪನ್ ಮಾಡೇ ಮಾಡ್ತೀನಿ ಇಚ್ಛಾಶಕ್ತಿ ತೋರಿಸಿದ್ದಾರೆ, ಅದೇ ಇಚ್ಛಾಶಕ್ತಿ ರೆಕ್ರೂಟ್ಮೆಂಟ್ ಮಾಡೇ ಮಾಡ್ತೀನಿ ನನ್ನ ಅವಧಿಯಲ್ಲಿ ಅಂತ ಅವ್ರು ನಿಂತ್ಕೊಂಡ್ರೆ ಮೇಡಮ್ ಸರ್ಕಾರ ಎಲ್ಲರೂ ಅವ್ರಿಗೆ ಬ್ಲೆಸ್ ಮಾಡ್ತಾರೆ. ಅದನ್ನ ಮಾಡೋ ಇದು ಯಾರಿಗೂ ಇದಿಲ್ಲ ಮೇಡಮ್. ಇವಾಗ ಮಧು ಬಂಗಾರಪ್ಪ ಸದನದಲ್ಲೇ ನಿಂತ್ಕೊಂಡು ಸುಳ್ಳು ಹೇಳ್ತಿದ್ದಾರೆ ಇವತ್ತು. ಏನಂದ್ರೆ ನಾವ್ ಯಾವುದೇ ಒಂದೇ ಒಂದು ಕನ್ನಡ ಶಾಲೆ ಮುಚ್ಚಾಕಲ್ಲ ಅಂತಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಹಲವಾರು ಸರ್ಕ್ಯುಲರ್ಗಳು ಬರ್ತಾ ಇದೆ. ನಮ್ಗೆ ತುಂಬಾ ಟೀಚರ್ಸ್ ಫೋನ್ ಮಾಡ್ತಾ ಇದಾರೆ, ಮೇಡಮ್ ಸರ್ ನಮ್ ಸ್ಕೂಲ್ ಮುಚ್ಚಾಕಿದ್ದಾರೆ ಬನ್ನಿ. ಎಲ್ಲ ಮುಚ್ಚಾಕಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವಾಗ ಒಂದು ಗ್ರಾಮ ಪಂಚಾಯತ್ ಒಂದ್ ಶಾಲೆ ಆಗ್ಬಿಟ್ರೆ ಮೇಡಮ್ 5-6 ಕಿಲೋಮೀಟರ್ 10 ಕಿಲೋಮೀಟರ್ ಗೌರ್ಮೆಂಟ್ ಶಾಲೆನೇ ಇರಲ್ಲ. ಅದಕ್ಕೆ ಇವ್ರೇನ್ ಹೇಳ್ತಿರೋದು ಬಸ್ ವ್ಯವಸ್ಥೆ ಮಾಡ್ತೀವಂತ. ಮೇಡಮ್ ನಮ್ಮ ರಾಜ್ಯದಲ್ಲಿ KSRTC ಬಸ್ ಹೋಗಕ್ಕೆ ರೋಡ್ಗಳೇ ಇಲ್ಲ. ರೋಡ್ಗಳೇ ಇಲ್ದಿರೋ ಟೈಮಲ್ಲಿ ಇವರು ನಗೆಪಾಟ್ಲಿ ಆಗೋಗ್ಬಿಟ್ಟಿದೆ ಬಸ್ ವ್ಯವಸ್ಥೆ ಮಾಡ್ತಾರಂತ. ಹಂಗಾಗಿ ಇವಾಗ 10 ಹಳ್ಳಿಗೆ ಬಸ್ ಹೋಗ್ಬಿಟ್ಟು ಮಕ್ಕಳು ಕರ್ಕೊಂಡ್ ಬರ್ಬೇಕಂದ್ರೆ ಎಷ್ಟು ಗಂಟೆಗೆ ಬಿಡ್ಬೇಕು ಅವ್ನು ಡ್ರೈವರ್ ದುಡ್ಡು ಯಾರು ಕೊಡ್ತಾರೆ? ಕೊನೆಗೆ ಇದೆಲ್ಲ ಬೇಕಾದ್ರೆ ಶೋ ಆಫ್ ಮಾಡ್ಬಿಡ್ತಾರೆ ಮೇಡಮ್. ಒಂದು ಮಾಡಿ ಏನ್ ಮಾಡ್ತಾರೆ, ಸೆಲ್ಫ್ ಫೈನಾನ್ಸಿಂಗ್ ಮಾಡ್ಬಿಟ್ಟು ನೋಡಿ ನೀವು ಪೋಷಕರು ದುಡ್ಡು ಕೊಡಿ, SDMP ಸದಸ್ಯರು ದುಡ್ಡು ಕೇಳಿ, ನಾವು ಜವಾಬ್ದಾರಿ ನಾವು CSR ಫಂಡ್ಸ್ ತಗೊಂಡ್ಬನ್ನಿ. ಕೊನೆಗೆ ನಾವ್ ಯಾವ್ದಕ್ಕೂ ನಾವು ಶಿಕ್ಷಣದ ಬಗ್ಗೆ ದುಡ್ಡೇ ಕೊಡಲ್ಲ. ನಾವ್ ಈ ದುಡ್ಡೆಲ್ಲ ಏನಿದೆಯಲ್ಲ ಈ ಶಿಕ್ಷಣಕ್ಕೆ ಕೊಡ್ಬೇಕಾಗಿರೋದು, ಆಸ್ಪತ್ರೆ ಕೊಡ್ಬೇಕಾಗಿ ಈ ದುಡ್ಡನ್ನೆಲ್ಲ ಬಳಸ್ಕೊಂಡು ಬೇರೆ ಏನೋ ಮಾಡ್ತೀವಿ. ಅವ್ರ ಸಂಬಳಗಳು ನೋಡಿ ಮೇಡಮ್, ಇದು ಎಷ್ಟು ಬೇಸರ ವಿಷಯ ಅಂದ್ರೆ ಅತಿಥಿ ಉಪನ್ಯಾಸಕರು 5 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅವ್ರ ಚಿಲ್ಲರೆ 12,000-14,000 ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆಶಾ ಕಾರ್ಯಕರ್ತರಿಗೆ 10,000 ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇವರು ಮೇಡಮ್ ಮೊನ್ನೆ ಏಪ್ರಿಲ್ ನಲ್ಲಿ ಎಲ್ಲರ ಸ್ಯಾಲರಿನ 50% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಎಲ್ಲ MLCಗಳು MLAಗಳು ಚೀಫ್ ಮಿನಿಸ್ಟರ್ಗಳು. ಅದು ಹೆಂಗೆ 5-5 ವರ್ಷಕ್ಕೆ ಇನ್ಮೇಲಿಂದ ಆಟೋಮೆಟಿಕ್ ಆಗಿ 50% ಜಾಸ್ತಿ ಆಗುತ್ತೆ. ಕಾನೂನು ತಗೊಂಡ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಒಂದಾಗ್ಬಿಡ್ತಾರೆ. ಕಾನೂನು ತೊಡಕಿಲ್ಲ. ಸರ್ಕಾರಿ ಶಾಲೆ ಉಳಿಸಕ್ಕೆ ಯಾರು ಮಾತಾಡಲ್ಲ. ಎಲ್ಲ JCB ಪಕ್ಷಗಳೇನಿದೆ ಮೇಡಮ್, JDS ಇರ್ಬೋದು, ಕಾಂಗ್ರೆಸ್, BJP ಕೂಡ ಇವತ್ತು ಜನಗಳು ಇವಾಗ ಸರ್ಕಾರ ಬುದ್ಧಿ ಕಲ್ತಿಲ್ಲ ಅಂದ್ರೆ ಮೇಡಮ್ ಬರೋ ದಿನಗಳಲ್ಲಿ ಜನಗಳೇ ಪಾಠ ಕಳಿಸ್ತಾರೆ. ಎಸ್ ಈ ಬಗ್ಗೆ ಮಾತಾಡೋಣ. ಇನ್ನು ಸರ್ಕಾರಿ ಶಾಲೆಗಳ ಕಡೆಗೆ ಸರ್ಕಾರದ ನಿರ್ಲಕ್ಷ್ಯ ಯಾಕೆ, ಮುಂದೆ ಆದ್ರೂ ಯಾವ ರೀತಿ ಕ್ರಮ ಕೈಗೊಳ್ಬೇಕು? ಇನ್ನು ಐಶ್ವರ್ಯ ಮೇಡಮ್, ಈಗ ಈ ಶಿಕ್ಷಣ ಇಲಾಖೆ ಅಂದ್ರೆ ಸರ್ಕಾರ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾರೆ? ಕೇವಲ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ನಾವು ಹಿಂದೆ ಕೂಡ ನೋಡಿದ್ವಿ. ಅಂದ್ರೆ ಈ ಒಂದು ಇಲಾಖೆಯಿಂದ ಅಂದ್ರೆ ಲಾಭದ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿದ್ಯಾ ಸರ್ಕಾರ? ಏನ್ ಅನ್ಸುತ್ತೆ ನಿಮ್ಗೆ? ನನ್ಗನ್ಸೋದು ಮ್ಯಾಮ್, ಇದು ಒಂದು ಸೆಲ್ಫ್ ಇಂಟ್ರೆಸ್ಟ್ ಕಾನ್ಫ್ಲಿಕ್ಟ್ ಇಂದ ಆಗ್ತಾ ಇರೋ ಸಮಸ್ಯೆ ಅಂತ. ಯಾಕಂದ್ರೆ ಇವಾಗ ಅವರು ಪ್ಯೂರ್ಲಿ ಸರ್ಕಾರ ಅಂದ್ರೆ ಈ ಕೆಲಸ ಬಿಟ್ಟು ಅಂದ್ರೆ ಒಂದು ಏನು ಪೊಲಿಟಿಷಿಯನ್ಸ್ ಆಗಿದ್ದಾರೆ, ಮಿನಿಸ್ಟರ್ಸ್ ಆಗಿದ್ದಾರೆ, ಅಲ್ಲಿಂದ ಅವ್ರಿಗೇನು ಸಂಬಳ ಬರ್ತಾ ಇದೆ ಸರ್ಕಾರಿ ಸಂಬಳ, ಅದನ್ನ ಬಿಟ್ಟು ಅವ್ರಿಗೆ ಇನ್ಯಾವುದು ಇನ್ಕಮ್ ಇಲ್ಲ ಅನ್ಕೊಳ್ಳಿ. ಮುಂಚೆ ಆತರ ಇದ್ರು ಪೊಲಿಟಿಷಿಯನ್ಸ್, ಅವ್ರಿಗೊಂದು ಸ್ಟ್ಯಾಂಡರ್ಡ್ ಇತ್ತು ಯಾವುದೇ ಪಕ್ಷ ಇರಲಿ. ಅವರು ಜನಸೇವೆ ಮಾಡಬೇಕು ಅನ್ನೋ ಒಂದು ಪ್ಯಾಷನ್ ಇಂದ ಬಂದು ಸರ್ಕಾರಕ್ಕೆ ಬರ್ತಿದ್ರು, ಮಿನಿಸ್ಟರ್ಗಳಾಗ್ತಿದ್ರು. ಸೊ ನನ್ನ ಒಂದು ಅವಧಿಯಲ್ಲಿ ನಾನು ಚೆನ್ನಾಗಿ ಮಾಡಬೇಕು, ಜನ ಸೇವೆ ಮಾಡಬೇಕು ಅಂತ ಬರೋರು, ದುಡ್ಡು ಮಾಡಬೇಕು ಅಂತ ಬರ್ತಿರ್ಲಿಲ್ಲ. ಏನು ಸಂಬಳ ಸರ್ಕಾರ ಕೊಡುತ್ತೆ ಅದನ್ನ ತಗೊಂಡು ಏನು ಈಗ ಶಿಕ್ಷಣ ಇಲಾಖೆಗೆ ಇಷ್ಟು ಬಜೆಟ್ ಅಂತ ಬರುತ್ತೆ, ಅದನ್ನ ಹೆಂಗೆ ಬೆಸ್ಟ್ ಯೂಸ್ ಮಾಡಲಿ, ಹೆಂಗೆ ತಲುಪಲಿ ಅಂತ ಯೋಚನೆ ಮಾಡೋರು. ಆದ್ರೆ ಈಗಿನ ಮಿನಿಸ್ಟರ್ಸ್ಗೆ ಏನಾಗಿದೆ ಅಂದ್ರೆ ಎಲ್ಲರಿಗೂ ಪ್ರೈವೇಟ್ ಸ್ಕೂಲು ಕಾಲೇಜ್ ಇದೆ. ಎಲ್ಲ ನೀವು ನೋಡ್ಬಿಟ್ರೆ ನರ್ಸರಿಗೆ ಹಾಕ್ಬಿಟ್ರೆ ಆ ಸ್ಕೂಲಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ವರ್ಗು ಅವ್ರದೇ ಇದೆ, ಅವ್ರದೇ ಇದೆ. ಸೊ ಈಗ ಅವ್ರಿಗೇನಂದ್ರೆ ಇವನ್ ಹಳ್ಳಿ ಕಡೆನೂ ಶುರು ಮಾಡ್ಬಿಟ್ಟಿದ್ದಾರೆ. ನೀವು ಇವಾಗ ಫಸ್ಟ್ ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಇತ್ತು, ಈಗ ರೂರಲ್ ಪ್ಲೇಸಸ್ ಅಲ್ಲೂ ಎಲ್ಲಾ MP MLAಗಳದ್ದು ಸ್ಕೂಲ್ಸ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಎಜುಕೇಶನ್ ಫೀಲ್ಡ್ಗೆ ಯಾಕೆ ಹೋಗ್ತಿದ್ದಾರೆ ಅಂತ ಏನು ದುಡ್ಡು ಮ್ಯಾಮ್. ಇದು ಯಾವಾಗ ಶಾರೈತೆ ಅಂದ್ರೆ ಈ LPG ಅಂತ ಬಂತಲ್ಲ ಮ್ಯಾಮ್, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಪಾಲಿಸಿ ಬಂದಾಗ ಎಜುಕೇಶನ್ ಅಲ್ಲಿವರೆಗೂ ಸರ್ವಿಸ್ ಸೆಕ್ಟರ್ ಅಲ್ಲಿ ಇತ್ತು. ಆ ಸರ್ವಿಸ್ ಸೆಕ್ಟರ್ ಇಂದ ಎತ್ಕೊಂಡ್ಬಂದು ಇದನ್ನ ಏನ್ ಮಾಡಿದ್ರು, ಬಿಸ್ನೆಸ್ ಗೆ ಹಾಕಿದ್ರು. ಅಂದ್ರೆ ಪ್ರಾಫಿಟ್ ಮೇಕಿಂಗ್ ವಾಸ್ ಅಲೌಡ್. ಯಾವಾಗ ಎಜುಕೇಶನ್ ಒಂದು ಹೂಡಿಕೆ ಜಾಗ ಆಯ್ತು, ಅಂದ್ರೆ ನೀನ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ತೆಗಿ ಅಂತ ಯಾವಾಗ ಅಲೋ ಮಾಡಿದ್ರು, ಆವಾಗ ಶುರು ಆಯ್ತು ಮ್ಯಾಮ್. ಅಲ್ಲಿವರೆಗೂ ಸರ್ವಿಸ್ ಇತ್ತು, ಪ್ರಾಫಿಟ್ಗೋಸ್ಕರ ಅಲ್ಲ ಸ್ಕೂಲ್ ನಡೆಸೋದು, ಒಂದು ಸೇವೆಗೋಸ್ಕರ, ನಾಲೆಡ್ಜ್ ಕೊಡೋಕ್ಕೋಸ್ಕರ, ಸೊಸೈಟಿಗೋಸ್ಕರ. ಇವಾಗ ಹಂಗಲ್ಲ. ಇವಾಗ ಏನಂದ್ರೆ ದುಡ್ಡಿರುತ್ತೆ ಅನ್ಕೊಳ್ಳಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಮಾಲೀಕರ ಹತ್ರ, ಕ್ಯಾಪಿಟಲಿಸ್ಟ್ ಹತ್ರ ಅಥವಾ MP MLAಗಳ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. ಅದನ್ನ ತಗೊಂಡ್ಬಂದು ಹೂಡಿಕೆ ಮಾಡ್ತಾರೆ, ಅದರಿಂದ ಲಾಭ ಮಾಡ್ತಾರೆ. ಈ ಲಾಭದ ಮೋಟಿವ್ ಇಂದಾನೆ ಇವತ್ತು ಸರ್ಕಾರಿ ಶಾಲೆ ಹಾಳಾಗ್ತಾ ಇರೋದು. ಇವ್ರು ಏನ್ ಮಾಡ್ತಾರೆ, ಇವ್ರ ಪರ್ಸನಲ್ ಇಂಟ್ರೆಸ್ಟ್ ಕಾನ್ಫ್ಲಿಕ್ಟ್ ಬಂದಿರೋದ್ರಿಂದ ಗೌರ್ಮೆಂಟ್ ಶಾಲೆಗಳನ್ನ ಬೇಕು ಅಂತ ಬಡ್ಜೆಟ್ ಕೊಡದೆ, ಟೀಚರ್ಸ್ ಕೊಡದೆ ಅವ್ರನ್ನ ಹಾಳುಗೆಡವಿ, ಇವಾಗ ಆ ಟೀಚರ್ಸ್ಗೆ 108 ಕೆಲಸ ಹಾಕಿ ಹಾಳುಗೆಡಬಿಟ್ಟು ಆಮೇಲೆ ಆ ಮಕ್ಕಳು ಪೇರೆಂಟ್ಸು ಇವಾಗ ನಾವೇನ್ ಮಾಡ್ತೀವಿ, ಮಕ್ಳಿಗೊಂದು ಭವಿಷ್ಯ ಬೇಕು, ರೆಸ್ಪೆಕ್ಟಬಲ್ ಜೀವನ ಬೇಕು, ಬೇಸಿಕ್ ಎಜುಕೇಶನ್ ಬೇಕಂತ ಸಾಲ ಮಾಡಿ ನಾವು ಪ್ರೈವೇಟ್ಗೆ ಅಂದ್ರೆ ಇವ್ರದೇ ಶಾಲೆಗಳು, ಇದೇ MP MLA ಶಾಲೆಗಳಿಗೆ ನಾವು ಹಾಕಿ ನಮ್ ದುಡ್ಡು ಅವ್ರಿಗೆ ಕೊಟ್ಟು ಇವತ್ತು ಪ್ರೈವೇಟ್ ಉದ್ಧಾರ ಮಾಡಿ ಗೌರ್ಮೆಂಟ್ ಮುಚ್ಚೋಗೋ ಥರ ಇವತ್ತು ಆಗ್ತಾ ಇದೆ ಮೇಡಮ್. ಇದು ಕಾನ್ಫ್ಲಿಕ್ಟ್ ಆಫ್. ಅದಕ್ಕೆ ನನ್ಗೆ ಅನ್ಸೋದು, ಇವರು 5 ವರ್ಷಕ್ಕೊಂದ್ಸರಿ ಆಟೋಮೆಟಿಕ್ ಸ್ಯಾಲ್ರಿ ಜಾಸ್ತಿ ಆಗೋ ಥರ ಕಾನೂನು ಮಾಡ್ಕೋತಾರಲ್ಲ, ಅದ್ರ ಬದಲು MP MLAಗಳು ಶಾಲೆ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನ ಓನ್ ಮಾಡಬಾರ್ದು ಅಂತ ಒಂದು ಕಾನೂನು ತರಲಿ ಮ್ಯಾಮ್. ನೀವು ನೋಡಿ ಆಟೋಮೆಟಿಕ್ ಆಗಿ
ಗೌರ್ಮೆಂಟ್ ಶಾಲೆಗೆ ಅನುದಾನನೂ ಹೆಚ್ಚಾಗುತ್ತೆ, ಎಲ್ಲ ಫೆಸಿಲಿಟಿ ಬರುತ್ತೆ. ಹೌದು, ಕರೆಕ್ಟು. ಎಸ್, ಇನ್ನು ಮೇಡಮ್ ನೀವು ಹೇಳಿ, ಈಗ ಗೆಸ್ಟ್ ಲೆಕ್ಚರರ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನೀವು ಗಮನಿಸಿರೋ ಪ್ರಕಾರ ಏನೆಲ್ಲ ಪ್ರಾಬ್ಲಮ್ಸ್ ಅವ್ರು ಫೇಸ್ ಮಾಡ್ತಿದ್ದಾರೆ ಅಂತ? ಮೇಡಮ್, ವೇತನ ಪಾಪ ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರು ಎಷ್ಟು ಬೇರೆ ಕಡೆ ಪ್ರೈವೇಟ್ ಸ್ಕೂಲಲ್ಲಿ ಡಬಲ್ ಸ್ಯಾಲ್ರಿ ಸಿಗುತ್ತೆ, ಅದು ಪ್ರಾಕ್ಟಿಕಲ್ಲು. ಅಲ್ಟಿಮೇಟ್ಲಿ ನಾವು ದುಡ್ಡಿಗೋಸ್ಕರನೇ ಮಾಡ್ತಿರ್ತೀವಿ ಎಲ್ಲ ಕೆಲಸನೂ. ಹೌದು, ಊಟಕ್ಕೋಸ್ಕರನೇ ಮಾಡ್ತಿರ್ತೀವಿ. ಎರಡನೇದು, ಈಗ ಸರ್ಕಾರ ಮುಂದೆ ಏನು ಟಾರ್ಗೆಟ್ ಫುಲ್ಲು ಗೌರ್ಮೆಂಟ್ ಸ್ಕೂಲ್ನ ಫೋಕಸ್ ಮಾಡಿಬಿಟ್ರೆ ಎಲ್ಲೋ ಹೊಟ್ಟೋಗುತ್ತೆ. ಯಾವುದೇ ಸರ್ಕಾರ ಬರಲಿ, ಒಂದೇ ಅಂತಲ್ಲ, ಯಾರೇ ಬರಲಿ, ಅವ್ರು ಯಾರಾದರೂ ಆಗಿರ್ಬೋದು, ಅಲ್ಲಿ ಪಕ್ಷಪಾತ ಇರಬಾರ್ದು, ಪಕ್ಷ ಭೇದ ಇರಬಾರ್ದು. ಬಡವ್ರ ಮಕ್ಕಳು ನಮ್ಮ ಮಕ್ಕಳು ಅಂತ ಯಾವಾಗ ಮನಸ್ಸಲ್ಲಿ ಅನ್ಕೋತಾರೋ ಖಂಡಿತ ಮಾಡ್ತಾರೆ. ಸಿಂಪಲ್ಲು. ಎಲ್ಲ ಶಾಸಕರು, ಎಲ್ಲರೂ ಗಣ್ಯ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ದಯಮಾಡಿ ಒಂದ್ಸರಿ ಕಳಿಸ್ಲಿ, ಸರ್ಕಾರಿ ಶಾಲೆಗಳಿಗೆ ಕಳಿಸ್ಲಿ. ಅಲ್ಲಿ ಅನುಭವ ಅವ್ರು ತಗೊಳ್ಳಿ, ಪ್ರಾಕ್ಟಿಕಲ್ ಆಗಿ ತಗೋಬೇಕು. ಮಾತಾಡೋದು ಈಸಿ ಮೇಡಮ್, ಸತ್ಯ ಮಾತಾಡಿದ್ರೆ ಬಹಳ ಇಷ್ಟ ಆಗಲ್ಲ. ಈಗ ನಮ್ಮ ಭಾರತದಲ್ಲಿ ಗೌರ್ಮೆಂಟಲ್ಲಿ ಬೇಸಿಕ್ ಮಕ್ಕಳದು ಪರಿಸ್ಥಿತಿ, ಅಂಗನವಾಡಿ ತಗೊಳ್ಳಿ, ಅಂಗನವಾಡಿಲಿ ಅಲ್ಲಿ ನೋಡ್ಕೊಳ್ಳೋರಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಪಾಪ. ಮಕ್ಕಳು ಒಂದು ಮಗುವಿಂದ ಒಂದು ವೈರಲ್ ಇನ್ಫೆಕ್ಷನ್ ಇರುತ್ತೆ, ಕೆಮ್ಮು ಇರುತ್ತೆ. ಆ ಚೆನ್ನಾಗಿರೋ ಮಗುಗೂ ಮೇಡಮ್ ಸಂಜೆ ಮನೆಗೆ ಬಂದಾಗ ಜ್ವರ ಇರುತ್ತೆ. ಹೌದು ಹೌದು. ಎಲ್ಲ ಆ ಒಂದು ಪರಿಸ್ಥಿತಿನ ಅಟ್ಮಾಸ್ಫಿಯರು ಚೆನ್ನಾಗಿ ಇಟ್ಕೋಬೇಕು, ಶುಚಿಯಾಗಿ ಇಟ್ಕೋಬೇಕು. ಅವಶ್ಯಕತೆ ನೋಡಿ ಮೇಡಮ್, ಅವ್ರಿಗೆ ಒಂದು ಜಾಕೆಟ್ ಕೊಡ್ಬೋದು ಚಳಿಗಾಲ ಬಂದಾಗ ಮಕ್ಕಳಿಗೆ, ಪುಲೋವರ್ ಥರ ಮಕ್ಳಿಗೆ ಕೊಡೋದು. ಅವ್ರಿಗೇನಾದರೂ ಒಂದು ಈಗ ಬಿಸಿ ಹಾಲೇ ಕೊಡ್ತಾರೆ, ಅದೆಲ್ಲ ನ್ಯೂಟ್ರಿಷನ್, ಅದು ಅವಶ್ಯಕತೆನೂ ಇದೆ. ಆದರೆ ಎಜುಕೇಶನ್ ಎಜುಕೇಶನ್ಗೋಸ್ಕರ. ಹೌದು. ಅಲ್ಲಿ ಅವರು ABCD ಸ್ಟಾರ್ಟಿಂಗ್ ಮಾಡಲ್ಲ, ಇನ್ನೇ ಕಲಿಯೋದು. ಕರ್ನಾಟಕದಲ್ಲಿ ಅದರಲ್ಲೂ ಕಲಬುರಗಿ ಕಡೆ ನೀವೀಗ ಮುಚ್ಚೋಯ್ತು ಅಂತ ಹೇಳಿದ್ರಲ್ಲ, ನಾನು ಲಾಸ್ಟ್ ಮಂತಲ್ಲಿ ಹೋದಾಗ ಇದೇ ಸಮಸ್ಯೆ. ಒಂದೊಂದು ಸ್ಲಮ್ಮಲ್ಲಿ ಒಂದೊಂದು ಅಂಗನವಾಡಿ ಇದೆ ಮೇಡಮ್. ಅಲ್ಲಿ ಬರೋ ಮಕ್ಕಳು ಅಲ್ಲಿನವ್ರೆ. ಅಲ್ಲಿ ಒಂದು 3,000 ಮನೆ ಇತ್ತು ಅಂದ್ರೆ ಅಲ್ಲಿ 300 ಮಕ್ಕಳು ಬಂದೇ ಬರ್ತಾರೆ ಅಂಗನವಾಡಿಗೆ. 300ಗೆ 2 ಸಾಕ ಮೇಡಮ್? ಅವ್ರು ನೋಡ್ಕೊಳಕ್ಕೆ ಆಗಲ್ಲ. ಅಲ್ಲೊಬ್ರು ಅಡುಗೆ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಅದರಲ್ಲಿ ಹುಳ ಚೆನ್ನಾಗಿದ್ಯಾ, ಕ್ಲೀನ್ ಆಗಿದ್ಯಾ, ದಟ್ ಅವ್ರಿಗೆ ತುಂಬಾ ಒತ್ತಡ. ನೋಡ್ಕೊಳ್ಳೋರು ಬಹಳ ಒತ್ತಡ. ಪೋಷಕರು ನಂಬಿ ಅಲ್ಲಿ ಬಿಡ್ತಾರೆ. ಪಾಪ ಆ ಪೋಷಕರದ್ದು ತಪ್ಪಿಲ್ಲ, ಅವ್ರದ್ದು ತಪ್ಪಿಲ್ಲ. ಇಲ್ಲಿ ಪರಿಸ್ಥಿತಿ ಈ ರೀತಿ ಇರೋದನ್ನ ಸರಿಪಡಿಸ್ಬಿಟ್ರೆ ಇದೇನು ದೊಡ್ಡ ವಿಷಯನೇ ಅಲ್ಲ. ಎಸ್ 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 ಎಸ್. ಇನ್ನು ರಾಜೇಶ್ ಸರ್, ಕೊನೆಯದಾಗಿ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೀವು ಹೇಳ್ತೀರಾ ಅಂತ? ಕೊನೆಗಾಗಿ ಇವಾಗ ಒಂದು ಮೇಡಮ್ ಹೇಳಿದ್ರು ಯಾಕೆ ಸರ್ಕಾರಗಳು ಹಿಂಗೆ ಅಂತ. ಇನ್ನೊಂದು ಅವ್ರ ಅಜೆಂಡಾ ಏನಂದ್ರೆ, ಒಂದು ಇವ್ರನ್ನ ಪ್ರಶ್ನೆ ಮಾಡಬಾರ್ದು, ಇವರು ಮಾಡೋ ಭ್ರಷ್ಟಾಚಾರ, ಇವ್ರು ಮಾಡೋ ಬೇರೆ ಬೇರೆ ಸಮಸ್ಯೆಗಳನ್ನ ಜನಗಳ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಶಿಕ್ಷಣ ಕೊಡಬಾರ್ದು. ಯಾವಾಗ ನೀವು ಸಮಾಜದಲ್ಲಿ ಅಂಧಕಾರದಲ್ಲಿ ಇಡ್ತೀರಾ, ಅಂಧಕಾರದಲ್ಲಿ ಇಡೋದು ಹೆಂಗೆ? ಶಿಕ್ಷಣ ಕೊಡದಿರುವಂಥದ್ದು. ಅದಕ್ಕೆ ಹೆಚ್ಚೆಚ್ಚು ಶಿಕ್ಷಣನ ವಂಚಿತರಾಗಿ ಮಾಡಬೇಕು. ಇವಾಗ ನೋಡಿ, ಇಲ್ಲಿ ಇವಾಗಿರೋ MLAಗಳು MLCಗಳು ಯಾರ ಮಕ್ಕಳು ನಮ್ಮ ದೇಶದಲ್ಲಿ ಓದ್ತಾ ಇಲ್ಲ ಮೇಡಮ್. ಎಲ್ರಿಗೂ ಗೊತ್ತು ನಮ್ಮ ದೇಶದಲ್ಲಿ ಕ್ವಾಲಿಟಿ ಎಜುಕೇಶನ್ ನಾವು ಹುಟ್ಟಿಲ್ಲ ಅಂತ. ಎಲ್ಲರ ಮಕ್ಕಳು ಎಲ್ಲ ಫಾರಿನಲ್ಲೇ, ಇನ್ಕ್ಲೂಡಿಂಗ್ ಅವರ್ CM. ನನ್ನ ಮೊಮ್ಮಗ ಬಂದಿದ್ರು, ನಿಮ್ಗೆ ಗೊತ್ತಿದೆ ಅವ್ರು ಎಲ್ಲಿ ಓದಿನ ಬಂದಿದ್ದಾರೆ. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿರೋ ಎಲ್ಲಾ MP ಗಳು ಕೂಡ ಕೋಟ್ಯಾಧಿಪತಿಗಳು, ಅವ್ರ ಮಕ್ಳು ಯಾರು ಇಲ್ಲಿ ಓದ್ತಾ ಇಲ್ಲ. ಸೊ ಅವ್ರಿಗೆ ಯಾವುದೇ ರೀತಿ ಶಿಕ್ಷಣದ ಬಗ್ಗೆ ಕಾಳಜಿನೇ ಇಲ್ಲ. ಇಲ್ಲಿ ಮೇಡಮ್ ಏನ್ ಪರಿಹಾರ ಅಂದ್ರೆ, ಒಂದು ನಾವು ಜನಸಾಮಾನ್ಯರು ಯಾರಿದ್ದೀವಿ ನಾವುಗಳು ಮುನ್ನುಗ್ಬೇಕು. ಇವತ್ತು ಅಂದ್ರೆ ಮುಂದೆ ಬರಬೇಕು, ಪ್ರಶ್ನೆ ಮಾಡಬೇಕು. ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾರೆ, ಎಲ್ಲೆಲ್ಲಿ ವ್ಯವಸ್ಥೆ ಇಲ್ಲ, ಅಲ್ಲೆಲ್ಲ ನಾವು ಜನಸಮಿತಿಗಳ ರಚನೆ ಮಾಡಿ ಇದನ್ನ ಪ್ರಶ್ನೆ ಮಾಡಿ ಹೋರಾಟಗಳು ಬೆಳೆಸಲಿಲ್ಲ ಅಂದ್ರೆ ಇವತ್ತು ನಮ್ಮ ಮಕ್ಕಳನ್ನ ಹೆಂಗೋ ಓದಿಸ್ಬಿಡ್ಬೋದು. ನಾಳೆ ಇವತ್ತು ರೈತ ಕಾರ್ಮಿಕರ ಮಕ್ಕಳು ಹೆಂಗ್ ಓದಿಸ್ತಾರೆ, ಮಿಡಲ್ ಕ್ಲಾಸ್ ಕೂಡ ಇವಾಗ ಸ್ಕೂಲ್ ಓದಿಸ್ಬಿಡೋದು ಮೇಡಮ್. ಇವತ್ತು ಹೈಯರ್ ಎಜುಕೇಶನ್ ಎಷ್ಟು ಕಾಸ್ಟ್ಲಿ ಆಗಿದೆ. ಇವತ್ತು ಫಾರಿನ್ ಯೂನಿವರ್ಸಿಟಿಗಳು ಬರ್ತಾ ಇದೆ. ಲಿವರ್ಪೂಲ್ ಯೂನಿವರ್ಸಿಟಿ ಬರ್ತಿದೆ ಬೆಂಗಳೂರಿಗೆ. ನಮ್ಮ ಯೂನಿವರ್ಸಿಟಿಗಳಲ್ಲಿ ಪರ್ಮನೆಂಟ್ ಸ್ಟಾಫ್ ಇಲ್ಲ, ಓದಿಸೋದು ಬಹಳ ಕಷ್ಟ ಆಗಿದೆ. ಮಿಡಲ್ ಕ್ಲಾಸ್ ಕೂಡ ಇವತ್ತು ಆಗ್ಲೇ ಡಾಕ್ಟರ್ ಓದ್ಸಕ್ ಆಗ್ತಿಲ್ಲ, ಇಂಜಿನಿಯರಿಂಗ್ ಲಕ್ಷಾಂತರ ರೂಪಾಯಿ ಆಗ್ಬಿಟ್ಟಿದೆ, ಏನೂ ಓದ್ಸಕ್ ಆಗದಿರುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಲ್ಲಿ ಜನಸಾಮಾನ್ಯರು ಇವತ್ತು ಪ್ರಶ್ನೆ ಮಾಡಬೇಕು. ಯಾವುದೆಲ್ಲ ಸರ್ಕಾರ ಈ ರೀತಿ
ಜನವಿರೋಧಿ ಕಾನೂನು ತರುತ್ತೆ, ಅವ್ರನ್ನ ನೀವು ಹಿಮ್ಮೆಟ್ಟಿಸ್ಬೇಕು, ಹೋರಾಟಗಳಲ್ಲಿ ಭಾಗಿಯಾಗಬೇಕು ಅನ್ನೋದು ನಾನು ಹೇಳ್ತೀನಿ. ಎಸ್, ಇನ್ನು ಎಷ್ಟು ಹೊತ್ತು ನಮ್ಮ ಡಿಸ್ಕಷನ್ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಎಸ್, ಇನ್ನು ಇದೇ ವಿಚಾರದ ಬಗ್ಗೆ ನಾವು ಕಳೆದ ಬಾರಿಯೂ ಕೂಡ ಚರ್ಚೆ ಮಾಡಿದ್ವಿ. ಹೀಗಾಗಿ ಆದಷ್ಟು ಬೇಗ ನಮ್ಮ ಸರ್ಕಾರ ಹಾಗೂ ಸಚಿವರು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.